ಸೊ ಯೂಶಲಿ ಬೆಳಗ್ಗೆ ನನ್ನ ಕ್ಲಾಸಿಂದ ಬರೋದು ಲೇಟ್ ಆಯಿತು, ಅದರಿಂದ I could not take the class as per the schedule, and from tomorrow it is going to happen as per the schedule. I will be taking classes. If at all it's some difficulty arises, I will just let you know so that we can reschedule it every day at 3 o'clock. Is it comfortable for you people to attend the class at 3 o'clock? 3 ಗಂಟೆ ಪರವಾಗಿಲ್ವಾ ನಿಮ್ಗೆ? ಹಾ ಸರ್, ತಗೋಬಹುದು ಸರ್. ನೋಡಿ, ಅಕಸ್ಮಾತ್ ಯಾರು ಪ್ರಾಬ್ಲಮ್ ಇದ್ರೆ ಎಲ್ಲ ಡಿಸ್ಕಸ್ ಮಾಡಿ ಯಾರು ಅಟೆಂಡ್ ಮಾಡ್ತಾರೆ ರೆಗ್ಯುಲರ್ ಕ್ಲಾಸಸ್ ದೇ ಕ್ಯಾನ್ ಕನ್ವೆ ಟು ಮೀ. ನಾನು ಯೂಶಲ್ ಆಗಿ ಯಾಕಂದ್ರೆ 9:45 ಕಾಲೇಜಲ್ಲಿ ಇರ್ತೀನಿ ನಾನು. ಐ ಹ್ಯಾವ್ ಟು ಕಮ್ ಟು ಹೋಮ್ ಅಂಡ್ ಹ್ಯಾವ್ ಬ್ರೇಕ್ಫಾಸ್ಟ್ ಅಂಡ್ ದೆನ್ ಟೇಕ್ ಕ್ಲಾಸ್. ಟೈಮ್ ಆಗ್ಬಿಡ್ತದೆ ಮೋಸ್ಟ್ಲಿ. ಆರ್ ಐ ಮೇ ರೀಶೆಡ್ಯೂಲ್ ಇಟ್ ಆರ್ ವಿಲ್ ಸಿ ದಟ್. ಆಸ್ ಆಫ್ ನೌ ಮೋಸ್ಟ್ಲಿ ನಾಳೆನೂ ಹಿಂಗೆ ಆಗ್ಬೋದು, ಯಾಕಂದ್ರೆ ನೋ ಆಲ್ಟರ್ನೇಟಿವ್ ಅರೇಂಜ್ಮೆಂಟ್ಸ್ ಆರ್ ಮೇಡ್. ಬಟ್ ಆಸ್ ಆಫ್ ನೌ ಲೆಟ್ ಅಸ್ ಹ್ಯಾವ್ ಇಟ್ in mind that we will be taking class as per schedule. So coming back, so as you know, in the last class we had studied I taught you jurisprudence, and before that I think I spoke to you about Constitution of India, right? So this time it's public international law. So basically there is a marked difference between what we study in the subject and the things which you study in other subjects. Even subject 2 ಮತ್ತೆ ಬೇರೆ ಸಬ್ಜೆಕ್ಟ್ಸ್ ಬಹಳ ಭಿನ್ನತೆ ನಾವು ಕಾಣಬಹುದು. Because apart from jurisprudence is the philosophy of law, whereas other laws which you studied, so many other laws like Indian Penal Code, Hindu law, Mohammedan law, contract law, something which is very common among all these laws is that they are national in character. ಅವು ನಮ್ಮ ರಾಷ್ಟ್ರಕ್ಕೆ ಸಂಬಂಧಪಟ್ಟಂತೆ ಇರುವಂತಹ ಕಾನೂನು. ಇಂಡಿಯನ್ ಪಿನಲ್ ಕೋಡ್ ಯಾರಿಗೆ ಅಪ್ಲೈ ಆಗುತ್ತೆ ಅದ್ರ ಹೆಸರು ಹೇಳುತ್ತೆ, ಇದು ಇಂಡಿಯನ್ ಪಿನಲ್ ಕೋಡ್. ಭಾರತ ಪ್ರದೇಶಕ್ಕೆ ಎಕ್ಸ್ಟ್ರಾರ್ಡಿನರಿ ಸರ್ಕಮ್ಸ್ಟೆನ್ಸಸ್ ಆರ್ ಸ್ಪೆಷಲ್ ಸರ್ಕಮ್ಸ್ಟೆನ್ಸಸ್ ಅಲ್ಲಿ ಮಾತ್ರ ಅದು ಎಕ್ಸ್ಟ್ರಾ ಟೆರಿಟೋರಿಯಲ್ ಜೂರಿಸ್ಡಿಕ್ಷನ್ ಇರುತ್ತೆ. ಅದರ್ವೈಸ್ ಇನ್ ಮೆಜಾರಿಟಿ ಆಫ್ ದ ಕೇಸಸ್ ಈವನ್ ಇಂಡಿಯನ್ ಪಿನಲ್ ಕೋಡ್ ಈಸ್ ಗೋಯಿಂಗ್ ಟು ಬಿ ಆಫ್ ಟೆರಿಟೋರಿಯಲ್ jurisdiction, territorial in nature. Whereas Indian Contract Act, Hindu law, these are all of them, they are applicable within India, either a whole of India or except few areas, or generally it is confined to India. So that is the scope of the application of this laws which you studied so far. Whereas it is not so in case of public international law. Yake enu, what is so special about public international law? What it actually deals with, whether it is going to deal with states, whether it is going to deal with nations, or whether it is going to deal with even people. Even ಅಂತಾರಾಷ್ಟ್ರೀಯ ಕಾನೂನು ರಾಷ್ಟ್ರಗಳ ನಡುವೆ ಆಡಳಿತ ನಡೆಸದ, ಅಥವಾ ಪ್ರಜೆಗಳ ಡೈರೆಕ್ಟ್ ಆಗಿ ಪ್ರಜೆಗಳ ಮೇಲೆ ಆಡಳಿತ ನಡೆಸುತ್ತಾ ಇಂಟರ್ನ್ಯಾಷನಲ್ ಲಾ, ಅಥವಾ ಹೇಗೆ, ಯಾವ ರೀತಿ ಇದರ ಒಂದು ಅರ್ಥ ಏನು, ಇದರ ಒಂದು ಏನು ರಿಲೆವೆನ್ಸ್, ಪ್ರಸ್ತುತತೆ ಏನು, ಬೇಕಾ ನಮ್ಗೆ ಇಂಟರ್ನ್ಯಾಷನಲ್ ಲಾ, ಬೇಡವಾ, ಬೇಕು ಅಂದ್ರೆ ಅದರಿಂದ ಇರೋ ಅನುಕೂಲಗಳೇನು, ಬೇಡ ಅಂದ್ರೆ ಯಾಕೆ ಬೇಡ. ಸೊ ಲೈಕ್ ದಿಸ್ ದೇರ್ ಆರ್ ಸೋ ಮೆನಿ ಬೇಸಿಕ್ ಥಿಂಗ್ಸ್ ವಿಚ್ ಯು ಆರ್ ಸಪೋಸ್ ಟು ನೋ in this subject, that is public international law. So in today's class the basic plan is to have an overview of the syllabus. Before that, to make you people understand, namgella students vidyarthigalige ಏನು ಗೊತ್ತಾಗಬೇಕು, we should know the objectives of the course, why this course has been prescribed for you. ಈ ಒಂದು ಸಬ್ಜೆಕ್ಟ್ ನ, ಈ ಕೋರ್ಸ್ ನ ನಿಮ್ಗೆ ಯಾಕೆ ಪ್ರಿಸ್ಕ್ರೈಬ್ ಮಾಡಿದ್ದಾರೆ ಬಾರ್ ಕೌನ್ಸಿಲ್ ನವರು, ಯಾವ ಉದ್ದೇಶದಿಂದ ಈ ಒಂದು ಕೋರ್ಸ್ ನ ನೀವು ಓದ್ಬೇಕು, ಈ ಒಂದು ಸಬ್ಜೆಕ್ಟ್ ನ ಅನ್ನೋದು ತಿಳ್ಕೊಬೇಕು. ಮತ್ತೆ ಈ ಸಬ್ಜೆಕ್ಟ್ ಓದಿದ ಮೇಲೆ ಒನ್ಸ್ ಯು ಫಿನಿಶ್ ಯುವರ್ ಸ್ಟಡೀಸ್ ಆರ್ ಒನ್ಸ್ ಯು ಕಂಪ್ಲೀಟ್ ಯುವರ್ ದಿಸ್ ಸೆಮಿಸ್ಟರ್ ಆಫ್ಟರ್ ಸ್ಟಡಿಂಗ್ ದಿಸ್ ಸಬ್ಜೆಕ್ಟ್, ವಾಟ್ ಆರ್ ದ ಔಟ್ಕಮ್ಸ್, ಇದರಿಂದ ನೀವು ಏನೇನು ಕಲ್ತ್ಕೊಂತೀರಾ ಆಸ್ ಎ ಸ್ಟೂಡೆಂಟ್ ಆಫ್ ಲಾ, ವಾಟ್ ಯು ಆರ್ ಎಕ್ಸ್ಪೆಕ್ಟೆಡ್ ಟು ನೋ, ಏನ್ ಕಲ್ತಿರ್ತೀರಿ ಈ ಸಬ್ಜೆಕ್ಟ್ ಓದಿದ ಮೇಲೆ, ಅದ್ರ ಬಗ್ಗೆ ಕೆಲವು ಮಾಹಿತಿ ಇದ್ರೆ ನಮ್ಮ ಒಂದು ಸ್ಟಡಿ ಇದೆಯಲ್ಲ, ನಮ್ಮ ಒಂದು ಅಭ್ಯಾಸ ಅಥವಾ ನಮ್ಮ ಒಂದು ಈ ಒಂದು ಸಬ್ಜೆಕ್ಟ್ ನ ಬಗ್ಗೆ ಇರುವಂತಹ ನಮ್ಮ ಅಪ್ರೋಚು ಬಹಳ ಬದಲಾವಣೆ ಆಗ್ತದೆ. ಮತ್ತೆ ನಾವು ಫೋಕಸ್ ಆಗ್ತೀವಿ, ಮತ್ತೆ ಏನ್ ಮಾಡ್ತಿದೀವಿ ಅಂತ ಕಾನ್ಶಿಯಸ್ ಆಗಿ ಸ್ಟಡಿ ಮಾಡ್ತೀವಿ. ಏನಕ್ಕೆ ಕೂತಿದೀವಿ, ಏನ್ ಮಾಡ್ತಿದೀವಿ, ಇದರಿಂದ ಆಗೋ ಪರಿಣಾಮಗಳೇನು, ಇದರಿಂದ ನನ್ಗೇನ್ ಸಿಗುತ್ತೆ ಅನ್ನೋದ್ರ ಬಗ್ಗೆ ಮುಂಚೆನೆ ಗೊತ್ತಿದ್ರೆ ನಮ್ಮ ಆ ಸಬ್ಜೆಕ್ಟ್ ಮೇಲೆ ಇಂಟ್ರೆಸ್ಟ್ ಇನ್ನೂ ಹೆಚ್ಚಾಗುತ್ತೆ ಅನ್ನೋದು ನನ್ನ ಭಾವನೆ. I feel so. So therefore, today's class, we will be confining today's class to make all of you understand the objectives of this course. ಈ ಒಂದು ಕೋರ್ಸ್ ನ ಉದ್ದೇಶಗಳೇನು, then learning outcomes. Once you study the subjects, what you will be learning, ಅದರ ಬಗ್ಗೆ ಇವತ್ತು ಮಾಹಿತಿ ತಿಳ್ಕೊಂಡು ಅದಾದ ನಂತರ ನಾವು ಒಂದು ಸಿಲೆಬಸ್ ನ ಓವರ್ವ್ಯೂ ನೋಡೋಣ. ಇಡೀ ಸಿಲೆಬಸ್ ಏನಿದೆ ಅನ್ನೋದನ್ನ ಬ್ರೀಫ್ ಆಗಿ ನೋಡ್ಕೊಂಡು ಆಮೇಲೆ ಮುಂದಿನ ತರಗತಿಗಳಲ್ಲಿ ಸ್ಪೆಸಿಫಿಕ್ ಟಾಪಿಕ್ಸ್, ನಿರ್ದಿಷ್ಟವಾದಂತಹ ಟಾಪಿಕ್ಸ್ ಮೇಲೆ ಲೆಕ್ಚರ್ ನಾನು ನೀಡ್ತೀನಿ.
ಅದನ್ನ ನೀವು ಕೇಳಿಸ್ಬಿಟ್ಟು. ಸೊ ಇಫ್ ಯು ಹ್ಯಾವ್ ಎನಿ ಕ್ವೆಶನ್ಸ್ ಬಿಫೋರ್ ವಿ ಪ್ರೊಸೀಡ್ ಯು ಕ್ಯಾನ್ ಆಸ್ಕ್, ಅದರ್ವೈಸ್ ವಿ ವಿಲ್ ಪ್ರೊಸೀಡ್ ವಿತ್ ದ ವಾಟ್ ವಿ ಸೇ ಕೋರ್ಸ್ ಕೋರ್ಸ್ ಆಬ್ಜೆಕ್ಟಿವ್ಸ್. ಈ ಒಂದು ಕೋರ್ಸ್ ನ ಉದ್ದೇಶಗಳೇನು ಅನ್ನೋದನ್ನ ತಿಳ್ಕೊಳ್ಳೋಕೆ ಮುಂದಕ್ಕೆ ಹೋಗ್ತೀವಿ. ಅಟ್ ದಿಸ್ ಪಾಯಿಂಟ್, ಈ ಸ್ಟೇಜ್ ಅಲ್ಲಿ ಏನಾರ ನಿಮ್ಗೆ ಕ್ವಶನ್ಸ್ ಇದ್ರೆ ದಯವಿಟ್ಟು ಕೇಳ್ಬೋದು. ಅದರ್ವೈಸ್ ವಿಲ್ ಪ್ರೊಸೀಡ್. ಏನಾರ ಪ್ರಶ್ನೆಗಳಿದೆಯಾ? ಓಕೆ, ಶಲ್ ಐ ಪ್ರೊಸೀಡ್? ಮಾತಾಡ್ತಿರ್ಬೇಕು, ಇಂಟರಾಕ್ಟಿವ್ ಆಗಿರ್ಬೇಕು, ಸುಮ್ನೆ ಕೂತ್ಕೊಂಡ್ಬಿಡೋದಲ್ಲ. ಎಲ್ಲಾರು ಅವ್ರು ಇದಾರ ಇಲ್ವೋ ಅನ್ನೋದು ಗೊತ್ತಾಗಲ್ಲ. ಒಂದೊಂದ್ಸತಿ ಡೌಟ್ಸ್ ಕೇಳಬೇಕು, ಅಥವಾ ಇದೀವಿ ಸರ್ ನಾವ್ ಇದೀವಿ ದಯವಿಟ್ಟು ಮುಂದುವರ್ಸಿ ಅಂತ ಹೇಳ್ಬೇಕು ಕೇಳಿದಾಗ. ದಯವಿಟ್ಟು ಕೂತ್ಕೊಂಡ್ಬಿಟ್ರಿ ಸುಮ್ನೆ ಯಾರು. ಸೊ ಲೆಟ್ ಅಸ್ ಪ್ರೊಸೀಡ್ ಫರ್ದರ್. ಸೊ ವಿಲ್ ಹ್ಯಾವ್ ಎ ಲುಕ್ ಇನ್ ಟು ದಿಸ್ ಕೋರ್ಸ್ ಔಟ್ಕಮ್. ಕೋರ್ಸ್ ಔಟ್ಕಮ್ ಬಿಫೋರ್ ದಟ್ ಆಬ್ಜೆಕ್ಟಿವ್ಸ್ ಅನ್ನೋದನ್ನ ನೋಡೋಕೆ ಪ್ರಯತ್ನ ಮಾಡೋಣ. ಎಸ್, ಪಬ್ಲಿಕ್ ಇಂಟರ್ನ್ಯಾಷನಲ್ and its objectives, why we should study this subject. ಇದು ಮತ್ತೆ ಲರ್ನಿಂಗ್ ಔಟ್ಕಮ್ಸ್ ಮತ್ತೆ ಓವರ್ವ್ಯೂ ಆಫ್ ಸಿಲೆಬಸ್. ಇಷ್ಟನ್ನು ನಾವು ಇವತ್ತು ಓದ್ತೀವಿ. ಕೋರ್ಸ್ ಆಬ್ಜೆಕ್ಟಿವ್ಸ್, ಲರ್ನಿಂಗ್ ಔಟ್ಕಮ್ಸ್ ಅಂಡ್ ಓವರ್ವ್ಯೂ ಆಫ್ ದ ಸಿಲೆಬಸ್. ಐ ಡೋಂಟ್ ಥಿಂಕ್ ಓವರ್ವ್ಯೂ ಆಫ್ ಸಿಲೆಬಸ್ ಇವತ್ತು ಕಂಪ್ಲೀಟ್ ಆಗೋದು ಡೌಟು, ಬಟ್ ಲೆಟ್ ಅಸ್ ಟ್ರೈ ಟು ವಾಟ್ ಎಕ್ಸ್ಟೆಂಟ್ ವಿ ಕ್ಯಾನ್ ಕಂಪ್ಲೀಟ್ ಆಲ್ ದೀಸ್ ಟಾಪಿಕ್ಸ್. ಫಸ್ಟ್ ಒನ್, ಕೋರ್ಸ್ ಆಬ್ಜೆಕ್ಟಿವ್ಸ್. ಈ ಒಂದು ಕೋರ್ಸ್ ನ ನಿಮ್ಗೆ ಯಾಕೆ ಪ್ರಿಸ್ಕ್ರೈಬ್ ಮಾಡಿದ್ರೆ? why this course has been prescribed to you means to a student of law at the undergraduate level. ನಿಮ್ಮ LLB ಮಟ್ಟದಲ್ಲಿ ಈ ಕೋರ್ಸ್ ನ ಓದೋ ಅವಶ್ಯಕತೆ ಏನು, ಈ ಕೋರ್ಸ್ ನ ಉದ್ದೇಶಗಳೇನು ಅನ್ನೋದನ್ನ ಮೊದಲು ತಿಳ್ಕೊಳ್ಳೋಣ. ಸೊ to provide students an insight or to give an introduction to students as to the law in its global context. ನಾನು ಆಗ್ಲೇ ಹೇಳಿದೆ ನಿಮಗೆ, ಅವಾಗಲೇ ಡಿಸ್ಕಸ್ ಮಾಡ್ತಾ. ಸೊ ಈ ಇಷ್ಟು ದಿವಸ ನೀವೇನು ಕಾನೂನುಗಳು ಓದ್ತಿದೀವಿ, ಅವುಗಳೆಲ್ಲ ಯಾವ ತರದ ಕಾನೂನುಗಳು? ರಾಷ್ಟ್ರಕ್ಕೆ ಸೀಮಿತವಾದಂತಹ ಕಾನೂನು. ಇಟ್ ಈಸ್ ಲಾ ವಿಚ್ ಯು ಆರ್ ಗೋಯಿಂಗ್ ಟು ಸ್ಟಡಿ ಈಸ್ ಗೋಯಿಂಗ್ ಟು ಬಿ ಅಪ್ಲಿಕೇಬಲ್ ಓನ್ಲಿ ಇನ್ ದಟ್ ಸ್ಟೇಟ್ ಅಂಡ್ ನಥಿಂಗ್ ಮೋರ್ ದನ್ ದಟ್. whereas ಇಲ್ಲಿ ಹಂಗಿಲ್ಲ. ದಿಸ್ ಇಸ್ ನಾಟ್ ಸೋ ಇನ್ ಹಿಯರ್. ಸೊ ಹಿಯರ್ ವಿಲ್ ಬಿ ಸ್ಟಡಿಂಗ್ ಅಬೌಟ್ ಲಾ, ಇಂಟ್ರೊಡಕ್ಷನ್ ಟು ಎ ಲಾ. ಇಲ್ಲಿ ಇರೋ ಕಾನೂನುಗಳು ಹೆಂಗಿದೆ ಅಂದ್ರೆ, we are going to look into them in the global context. ಇಡೀ ವಿಶ್ವಕ್ಕೆ ಸಂಬಂಧಪಟ್ಟಂತೆ ವಿಶ್ವದ ಆ ಸಂದರ್ಭದಲ್ಲಿ ನೋಡ್ಕೊಂಡು ವಿಶ್ವದಲ್ಲಿ ಯಾವ ರೀತಿ ಈ ಒಂದು ಕಾನೂನುಗಳು ಅನ್ವಯಿಸ್ತವೆ, ಅವು ಯಾವ ರೀತಿ ಕೆಲಸ ಮಾಡ್ತವೆ, ಅದನ್ನ ಯಾವ ರೀತಿ ನಾವು ಅಪ್ಲೈ ಮಾಡ್ತೀವಿ, ಅವುಗಳ ಬಗ್ಗೆ ನಾವು ತಿಳ್ಕೊಂತೀವಿ. ಇನ್ ದಿಸ್ ಏಜ್ ಆಫ್ ಟ್ರಾನ್ಸ್ನ್ಯಾಷನಲ್ ಅಂಡ್ ಇಂಟರ್ ಜೂರಿಸ್ಡಿಕ್ಷನಲ್ ಪ್ರಾಕ್ಟೀಸಸ್. ಮುಂಚೆ ಒಂದು ಕಾಲ ಇತ್ತು, ಅಲ್ಲೇನಂದ್ರೆ we will be confining ourselves to our own nation. ನಮ್ಮ ರಾಷ್ಟ್ರಕ್ಕೆ ಸೀಮಿತವಾಗಿರುತ್ತೆ ನಮ್ಮ ಎಲ್ಲಾ ಚಟುವಟಿಕೆಗಳು. ಇನ್ಫ್ಯಾಕ್ಟ್ ನೀವು ಕೇಳಿರ್ಬೋದು, ಮುಂಚೆ ಒಂದು ನಮ್ಮ ಚಿಕ್ಕ ಮಕ್ಕಳಲ್ಲಿದ್ದಾಗ ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಅಲ್ಲಿ ಹೇಳೋರು, ಕೆಲವು ನಮ್ಮ ರಿಲಿಜಿಯಸ್ ಬಿಲೀಫ್ಸ್, ಧಾರ್ಮಿಕ ನಂಬಿಕೆಗಳಿದ್ವಂತೆ. ಏನಂದ್ರೆ ಒಬ್ಬ ವ್ಯಕ್ತಿ ಈ ಸಮುದ್ರ ದಾಟಬಾರದು. ಸಮುದ್ರ ದಾಟ ಹೋದ ಅವನು ಅಂದ್ರೆ ಅವನು ಮತ್ತೆ ವಾಪಸ್ ಬಂದ್ರೆ ಅವನ್ನ ಕರ್ಕೊಂತಿರ್ಲಿಲ್ಲ. ಯಾಕಂದ್ರೆ ದಟ್ ವಾಸ್ ದ ಬಿಲೀಫ್ ದಟ್ ವಿ ಶುಡ್ ನಾಟ್ ಗೋ ಬಿಯಾಂಡ್ ಎ ಸರ್ಟನ್ ಪಾಯಿಂಟ್ ಅಂಡ್ ವಿ ಹ್ಯಾವ್ ಟು ಕನ್ಫೈನ್ ಅವರ್ಸೆಲ್ಸ್ ಟು ಎ ಪರ್ಟಿಕ್ಯುಲರ್ ಜಿಯೋಗ್ರಫಿಕಲ್ ಏರಿಯಾ. ಅವಾಗ ನಮ್ಮ ಡಿಪೆಂಡೆನ್ಸಿ ಬೇರೆ ರಾಷ್ಟ್ರಗಳ ಬಗ್ಗೆ ಅಷ್ಟಿರ್ತಿರಲಿಲ್ಲ. ನಾವು ನಮ್ದೊಂದು ರಾಷ್ಟ್ರ, ನಮ್ದೊಂದು ಸಮುದಾಯ, ನಾವು ಬೇಕಾದಂಗೆ ಬದುಕೊಂತಿದ್ವಿ. ಹೆಂಗೆ ಇವಾಗ ಕುಪಮಂಡುಕ ಅಂತಿದ್ವಲ್ಲ, ಕಪ್ಪೆ ಹಿಂಗೆ ಬಾವಿಲಿ ಇರುತ್ತಲ್ಲ, ಅದಕ್ಕೆ ಅದೇ ಪ್ರಪಂಚ ಅನ್ನೋಂಗೆ ಅಷ್ಟೇ ಇರ್ತಿತ್ತು ಮುಂಚೆ ರಾಷ್ಟ್ರಗಳು. ಆದ್ರೆ ಬಟ್ ನೌ there has been a change in the world. Now we are living in a age of globalization where we find out a lot of instances of transnational and interjurisdictional practice. ಹಲವಾರು ವಿಷಯಗಳಲ್ಲಿ ನಮ್ಮ ಸಂಬಂಧಗಳು ಮತ್ತು ನಮ್ಮ ಚಟುವಟಿಕೆಗಳಿದಾವಲ್ಲ, ಅವುಗಳ ಒಂದು ವ್ಯಾಪ್ತಿ ಮತ್ತು ಅವುಗಳ ಒಂದು ಉಪಯೋಗ ಆಗಿರ್ಬೋದು, ಅಥವಾ ಅವುಗಳ ಪರಿಣಾಮಗಳಿದೆಯಲ್ಲ, ಅದು ಕೇವಲ ಒಂದೇ ರಾಷ್ಟ್ರ ಅಥವಾ ಒಂದು ಪ್ರದೇಶಕ್ಕೆ ಸೀಮಿತವಾಗಿರೋದಿಲ್ಲ. ಅದು ಅದರ ಒಂದು ಎಫೆಕ್ಟ್, ಅದರ ಪರಿಣಾಮ ಟ್ರಾನ್ಸ್ನ್ಯಾಷನಲ್ ಅಕ್ರಾಸ್ ದ ನೇಷನ್ಸ್. ಕೇವಲ ಒಂದು ರಾಷ್ಟ್ರಕ್ಕಲ್ಲ, ಆ ವ್ಯಕ್ತಿಯ ಒಂದು ಟ್ರಾನ್ಸಾಕ್ಷನ್ ಇರ್ಬೋದು, ಒಂದು ವ್ಯವಹಾರ ಇರ್ಬೋದು, ಅದು ವಿಶ್ವದ ಹಲವಾರು ರಾಷ್ಟ್ರಗಳ ಮೇಲೆ ತನ್ನ ಪರಿಣಾಮ ಬೀರ್ಬೋದು. ಮತ್ತೆ ಇಂಟರ್ ಜೂರಿಸ್ಡಿಕ್ಷನಲ್ ಪ್ರಾಕ್ಟೀಸಸ್, ತುಂಬಾ ವಿಷಯಗಳು, ನಮ್ಮ ಚಟುವಟಿಕೆಗಳು ಅಂತಾರಾಜ್ಯ ಮಟ್ಟದಲ್ಲಿ ಅವುಗಳನ್ನ ರೆಗ್ಯುಲೇಷನ್ ಮಾಡೋದು, ಅವುಗಳ ನಿಯಂತ್ರಣ ಮಾಡೋದು, ಮತ್ತೆ ಅವುಗಳನ್ನಕ್ಕೆ ಅವಕಾಶಗಳು ಮಾಡಿಕೊಳ್ಳೋದು, ಇವು ಕೆಲವುದಕ್ಕೂ ಆಸ್ಪದಗಳಿದಾವೆ. ಅವಕ್ಕೆ ಸೂಕ್ತವಾದ ಅವಶ್ಯಕತೆಗಳನ್ನು ನಾವು ಕಾಣ್ಬೋದು. ಸೊ ವಿ ಫೈಂಡ್ ಎ ಲಾಟ್ ಆಫ್ ಇನ್ಸ್ಟೆನ್ಸಸ್ ವೇರ್ ಅವರ್ ಆಕ್ಟಿವಿಟೀಸ್, ಅವರ್ ಟ್ರಾನ್ಸಾಕ್ಷನ್ಸ್, ಅವರ್ ಬಿಹೇವಿಯರ್, ಅವರ್ ಕಾಂಡಕ್ಟ್ಸ್, its implications are its on which jurisdiction is not confined to a state. ಒಂದು ರಾಷ್ಟ್ರಕ್ಕೆ ಮಾತ್ರ ಅದರ jurisdiction ಅಧಿಕಾರ ವ್ಯಾಪ್ತಿ ಸೀಮಿತವಾಗಿರೋದಿಲ್ಲ. It is going to have an implications transnational, beyond the jurisdiction of states, or interjurisdictional
ಹಲವಾರು ರಾಷ್ಟ್ರಗಳ ಪರಸ್ಪರ ಒಬ್ರಿಗೊಬ್ರು ತಮ್ಮ ಜೂರಿಸ್ಡಿಕ್ಷನ್ ನ ಒಂದು ಟ್ರಾನ್ಸಾಕ್ಷನ್ ಮೇಲೆ ಅಪ್ಲೈ ಮಾಡೋ ಸ್ಥಿತಿಗಳು ಅಥವಾ ಒಂದು ಸಂದರ್ಭಗಳು ಬಹಳಷ್ಟು ಬರ್ತವೆ. ಸೊ ವಿ ಶುಡ್ ಬಿ ಅವೇರ್ ಆಫ್ ಇಟ್. ನಮ್ಗೆ ಅದು ಗೊತ್ತಿರಬೇಕು. ಅದ್ರ ಬಗ್ಗೆ ಒಂದು ಇಂಟ್ರೊಡಕ್ಷನ್ ನ ಈ ಸಬ್ಜೆಕ್ಟ್ ನಿಮಗೆ ಕೊಡುತ್ತೆ. ಯಾವ ರೀತಿ ಈ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಾನೂನುಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅನ್ವಯಿಸ್ತದೆ, ಅವುಗಳ ಜಾರಿ ಹೆಂಗಾಗತ್ತೆ, ಅವುಗಳ ಬಗ್ಗೆ ಎಲ್ಲ ನಾವು ಬ್ರೀಫ್ ಆಗಿ ತಿಳ್ಕೊಂತೀವಿ ಈ ಸಬ್ಜೆಕ್ಟ್. That is one of the core subject. Next one, role of international law in shaping international legal order. Again, one of the most important objectives is to know. Students should understand role of international law in the shaping of international legal order. ಲೀಗಲ್ ಆರ್ಡರ್ ಅಂದ್ರೆ ಕಾನೂನು ವ್ಯವಸ್ಥೆ. ನಮಗೆ ಕಾನೂನು ವ್ಯವಸ್ಥೆ ಅಂದ ತಕ್ಷಣ ಜ್ಞಾಪಕ ಬರೋದೇನು? ನಮ್ಮ ಸುಪ್ರೀಂ ಕೋರ್ಟ್ ಕೆಳಗೆ ಇರೋ ಹೈಕೋರ್ಟ್ ಕೆಳಗಿರೋ ಸಬಾರ್ಡಿನೇಟ್ ಕೋರ್ಟ್ಸ್, ಪೊಲೀಸ್ ಅವರು ಇರ್ತಾರೆ, ಮಿನಿಸ್ಟರ್ಗಳು ಇರ್ತಾರೆ, ಪಾರ್ಲಿಮೆಂಟ್ ಇರ್ತದೆ, ಇವರೆಲ್ಲವೂ ಸೇರ್ಕೊಂಡು ಒಂದು ವ್ಯವಸ್ಥೆ ಬಂದಿದೆ, ಕಾನೂನಿನ ವ್ಯವಸ್ಥೆ. ಸೊ ಇಟ್ ಈಸ್ ಗೋಯಿಂಗ್ ಟು ಬಿ ಕನ್ಫೈನ್ಡ್ ಟು ಅಗೇನ್ ಎ ನೇಷನ್. ಆದ್ರೆ ಇವಾಗ ಈ ಒಂದು ಕಾನೂನು ಮತ್ತೆ ಈ ಕಾನೂನಿನ ಒಂದು ಪರಿಮಿತಿ ಮತ್ತೆ ಅದರ ಒಂದು ಜಾರಿ ಮಾಡೋದಿದೆಯಲ್ಲ, ಅದು ರಾಷ್ಟ್ರದ ಒಂದು ಏನು ಬಾರ್ಡರ್ಸ್ ಅಂತಿದ್ವಿ ಅದನ್ನ ಮೀರಿ ಈಚೆ ಹೋಗಿದ್ದಾವೆ. ಮತ್ತೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಕಾನೂನು ವ್ಯವಸ್ಥೆ ಜಾರಿ ಇದೆ, ಅದೊಂದು ನಾವು ನೋಡ್ಬೋದು. ಅಂತಹ ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇರುವಂತಹ ಒಂದು ಕಾನೂನು ವ್ಯವಸ್ಥೆನ ಸೃಷ್ಟಿ ಮಾಡೋದ್ರಲ್ಲಿ, ಟು ಗಿವ್ ಇಟ್ ಎ ಶೇಪ್, ಒಂದು ನಿರ್ದಿಷ್ಟವಾದಂತಹ ಆಕಾರ ಕೊಡೋದ್ರಲ್ಲಿ ಈ ಅಂತಾರಾಷ್ಟ್ರೀಯ ಕಾನೂನಿನ ಪಾತ್ರ ಏನು? ವಾಟ್ ಈಸ್ ದ ರೋಲ್ ಆಫ್ ಇಂಟರ್ನ್ಯಾಷನಲ್ ಲಾ ಇನ್ ಶೇಪಿಂಗ್ ಇಂಟರ್ನ್ಯಾಷನಲ್ ಲೀಗಲ್ ಆರ್ಡರ್? ಇಂಟರ್ನ್ಯಾಷನಲ್ ಲೀಗಲ್ ಆರ್ಡರ್ ಅಂದ್ರೆ ಅಂತಾರಾಷ್ಟ್ರೀಯ ಕಾನೂನು ವ್ಯವಸ್ಥೆ. ಅಂತ ವ್ಯವಸ್ಥೆನ ಜಾರಿ ಮಾಡೋದಕ್ಕೆ ಅಥವಾ ಅಂತ ಒಂದು ವ್ಯವಸ್ಥೆನ ಸೃಷ್ಟಿ ಮಾಡೋದ್ರಲ್ಲಿ ಅಂತಾರಾಷ್ಟ್ರೀಯ ಕಾನೂನಿನ ಪಾತ್ರ ಏನು ಅನ್ನೋದು ಕೂಡ ನಮ್ಗೆಲ್ಲರಿಗೂ ತಿಳ್ಕೊಬೇಕಾಗಿರುವಂತಹ ಒಂದು ವಿಷಯ. ಮುಂದುವರಿತಾ, ದ ಕೋರ್ಸ್ ಕಮೆನ್ಸಸ್ ವಿತ್ ಅನ್ ಇಂಟ್ರೊಡಕ್ಷನ್ ಟು ದ ಡೆವಲಪ್ಮೆಂಟ್ ಅಂಡ್ ನೇಚರ್ ಆಫ್ ಪಬ್ಲಿಕ್ ಇಂಟರ್ನ್ಯಾಷನಲ್ ಲಾ. ಈ ಅಂತಾರಾಷ್ಟ್ರೀಯ ಕಾನೂನು ಯಾವ ರೀತಿ ಬೆಳೆದು ಬಂತು, ಅದು ಯಾವ ರೀತಿ, ಮತ್ತೆ ಅದರ ಒಂದು ಏನ್ ಹೇಳಿದ್ನಲ್ಲ ಅದರ ಒಂದು ಎಫೆಕ್ಟ್ಸ್ ಏನು, ಅದರ ಒಂದು ಸ್ವಭಾವ ಏನು, ಇವುಗಳ ಬಗ್ಗೆ ಎಲ್ಲ ನಾವು ಡೀಟೇಲ್ ಆಗಿ ಮುಂದುವರಿತಾ ಈ ಕೋರ್ಸ್ ನಲ್ಲಿ ತಿಳ್ಕೊಬೇಕು. ಫರ್ದರ್ ಇಷ್ಟೇ ಅಲ್ಲ, ನಮ್ಮ ಯೂನಿವರ್ಸಿಟಿ ಪ್ರಕಾರ ಕೆಲವು 3 ಪ್ರಮುಖವಾದಂತಹ ಉದ್ದೇಶಗಳು ಈ ಕೋರ್ಸ್ ಹೊಂದಿದೆ. ದಿಸ್ ಕೋರ್ಸ್ ಹ್ಯಾಸ್ ಪ್ರೈಮರ್ಲಿ 3 objectives as per the syllabus copy which has been given by university. That is, it addresses key features of international law. There are many features of international law which we'll be studying in detail in the futures. ಆ ಎಲ್ಲಾ ಪ್ರಮುಖ ಲಕ್ಷಣಗಳನ್ನ ಬಹಳ ಡೀಟೇಲ್ ಆಗಿ ನಾವು ಓದ್ತೀವಿ. ಅದಷ್ಟೇ ಅಲ್ಲ, ಮುಂದುವರಿತಾ, ಸೊ ಸ್ಟಡಿ ದ ಜನರಲ್ ಪ್ರಿನ್ಸಿಪಲ್ಸ್ ಆಫ್ ಇಂಟರ್ನ್ಯಾಷನಲ್ ಲಾ. 1 minute, I think it is soon. Oh my God. Okay, study the general ಪ್ರಿನ್ಸಿಪಲ್ಸ್ ಆಫ್ ಇಂಟರ್ನ್ಯಾಷನಲ್ ಲಾ. ಸಾಮಾನ್ಯ ತತ್ವಗಳೇನು ನಾವು ಇಂಟರ್ನ್ಯಾಷನಲ್ ಲಾ ನೋಡ್ತೀವಲ್ಲ, ಆ ತತ್ವಗಳ ಬಗ್ಗೆ ನಮ್ಗೆ ಒಂದು ಇನ್ಫಾರ್ಮೇಶನ್ ಸಿಗುತ್ತೆ. ಅದನ್ನ ನಾವು ಅಭ್ಯಾಸ ಮಾಡ್ತೀವಿ. ಸ್ಟಡಿ ಆಫ್ ಜನರಲ್ ಪ್ರಿನ್ಸಿಪಲ್ಸ್ ಆಫ್ ಇಂಟರ್ನ್ಯಾಷನಲ್ ಲಾ ಇನ್ಕ್ಲೂಡಿಂಗ್ ಲಾ ಆಫ್ ಪೀಸ್. ಅಂತಾರಾಷ್ಟ್ರೀಯ ಶಾಂತಿ ಕಾಪಾಡೋದ್ರಲ್ಲಿ ಅದಕ್ಕೆ ಸಂಬಂಧಪಟ್ಟಂತ ನಿಯಮಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನೇನಿದೆ, ಅದಕ್ಕೆ ಸಂಬಂಧಪಟ್ಟಂತಹ ಮೂಲಭೂತ ತತ್ವಗಳು, ಸಾಮಾನ್ಯ ನಿಯಮಗಳು, ಸಾಮಾನ್ಯ ತತ್ವಗಳು, ಜನರಲ್ ಪ್ರಿನ್ಸಿಪಲ್ಸ್ ಅಂದ್ರೆ ಸಾಮಾನ್ಯ ತತ್ವಗಳು ಏನಿದಾವೆ ಅಂತಾರಾಷ್ಟ್ರೀಯ ಕಾನೂನಿನಲ್ಲಿ, ಇನ್ಕ್ಲೂಡಿಂಗ್ ಲಾ ಆಫ್ ಪೀಸ್. ಅಂತಾರಾಷ್ಟ್ರೀಯ ಶಾಂತಿ ಕಾಪಾಡೋದ್ರಲ್ಲಿ ಇರುವಂತಹ ಪ್ರಮುಖ ಕಾನೂನುಗಳೇನು, ಮತ್ತೆ ಅವು ಯಾವ ರೀತಿ ತಮ್ಮ ಕೆಲಸ ನಿರ್ವಹಿಸ್ತವೆ ಅನ್ನೋದ್ರ ಬಗ್ಗೆ ಕೂಡ ನಾವು ಇಲ್ಲಿ ಡೀಟೇಲ್ ಆಗಿ ತಿಳ್ಕೊಂತೀವಿ. ನೆಕ್ಸ್ಟ್ ಕಮ್ಸ್ ದ ಥರ್ಡ್ ವರ್ಲ್ಡ್ ಕನ್ಸರ್ನ್ಸ್ ಇನ್ ರೆಸ್ಪೆಕ್ಟ್ ಆಫ್ ಸೆಕ್ಯೂರಿಟಿ ಅಂಡ್ ಡೆವಲಪ್ಮೆಂಟ್. ಇದ್ರ ಬಗ್ಗೆ ಹಲವಾರು ಸತಿ ನಾವು ಓದಿದೀವಿ. ನೀವುಗಳು ನನ್ನೊಂದು ಪ್ರಶ್ನೆ, ವಾಟ್ ಡು ಯು ಮೀನ್ ಬೈ ದಿಸ್ ಟರ್ಮ್ ಥರ್ಡ್ ವರ್ಲ್ಡ್? ಅದ್ರ ಬಗ್ಗೆ ಯಾರು ಏನೋ ಹೇಳಕ್ಕಾಗತ್ತಾ? ವಾಟ್ ಡು ಯು ಮೀನ್ ಬೈ ದಿಸ್ ಟರ್ಮ್ ಥರ್ಡ್ ವರ್ಲ್ಡ್? ಥರ್ಡ್ ವರ್ಲ್ಡ್ ಅಂದ್ರೆ ಏನು? ತುಂಬಾ ಸರ್ತಿ ಈ ಪದನ ನಾವು ಬಳಸ್ತೀವಿ. ಥರ್ಡ್ ವರ್ಲ್ಡ್ ಕಂಟ್ರೀಸ್, ಥರ್ಡ್ ವರ್ಲ್ಡ್ ನೇಷನ್ಸ್. ಏನ್ ಥರ್ಡ್ ವರ್ಲ್ಡ್ ಅಂದ್ರೆ? ಆಮ್ ಐ ಆಡಿಬಲ್? ಕೇಳಿಸ್ತಾ ಇದೆಯಾ? ಹಲೋ ಜ್ಯೋತಿ, ಕೇಳಿಸ್ತಿದ್ಯಮ್ಮ? ಅನ್ಮ್ಯೂಟ್ ಮಾಡಿ. ಗೊತ್ತಾ ಥರ್ಡ್ ವರ್ಲ್ಡ್ ಅಂದ್ರೆ ಏನು ಅಂತ? ಮೂರನೇ ಪ್ರಪಂಚ. ಏನಂಗಂದ್ರೆ? Sir, it means developing countries like Africa, Asia. Yes, exactly. What about second world countries? Are there any second world countries are there? Developing countries. Third world countries ಅಂದ್ರೆ ಯಾವ್ದಂಗಾರೆ?
ಅಭಿವೃದ್ಧಿ ಹೊಂದಬೇಕಾದ ರಾಷ್ಟ್ರಗಳು. ಅದು ಆಕ್ಚುಲಿ ದಟ್ ಇಸ್ ನಾಟ್ ದ ಬೇಸಿಸ್. ಸೊ ಲುಕ್, ಅಲ್ಟಿಮೇಟ್ಲಿ ದ ಹೋಲ್ ವರ್ಲ್ಡ್ ಇವತ್ತು ಇದರ ಪ್ರಸ್ತುತತೆ ಇಲ್ಲ. ಯಾಕಂದ್ರೆ ಮುಂಚೆ ಒಂದು ಟೈಮಲ್ಲಿ ಡ್ಯೂರಿಂಗ್ ಕೋಲ್ಡ್ ವಾರ್, ನೀವು ಕೇಳಿರ್ಬೇಕು ಕೋಲ್ಡ್ ವಾರ್ ಅಂದ್ರೆ ಶೀತಲ ಸಮರ ಅಂತ ಕೇಳಿದಿರಲ್ಲ. ಆ ಶೀತಲ ಸಮರದಲ್ಲಿ ಸಮರದ ಕಾಲದಲ್ಲಿ ಈ ಒಂದು ವರ್ಡ್ ಬಹಳಷ್ಟು ಯೂಸ್ ಮಾಡ್ತಿದ್ರು, ಥರ್ಡ್ ವರ್ಲ್ಡ್ ಕಂಟ್ರೀಸ್ ಅಂತ. ಯಾಕಂದ್ರೆ ದ ಹೋಲ್ ವರ್ಲ್ಡ್ ವಾಸ್ ಡಿವೈಡೆಡ್ ಇಂಟು 3 ಗ್ರೂಪ್ ಆಫ್ ಕಂಟ್ರೀಸ್. 3 ರೀತಿ ಗುಂಪಾಗಿ ರಾಷ್ಟ್ರಗಳನ್ನ ವಿಭಜನೆ ಮಾಡ್ಕೊಂಡ್ರು, ಕ್ಲಾಸಿಫಿಕೇಶನ್ ಮಾಡಿದ್ರು. ಮೊದಲನೇದು ಫಸ್ಟ್ ವರ್ಲ್ಡ್ ಕಂಟ್ರೀಸ್. ಫಸ್ಟ್ ವರ್ಲ್ಡ್ ಕಂಟ್ರೀಸ್ ಅಂದ್ರೆ ಯಾವ ಅಂತ ಗೊತ್ತಾ? ವಿಚ್ ಆರ್ ದ ಫಸ್ಟ್ ವರ್ಲ್ಡ್ ಕಂಟ್ರೀಸ್? The countries which are highly developed, technologically advanced, and which follow capitalism. ಏನು ಬಂಡವಾಳಶಾಹಿ ಆರ್ಥಿಕ ವ್ಯವಸ್ಥೆಯನ್ನು ಹೊಂದಿದ್ದು ಅತ್ಯಂತ ಹೆಚ್ಚು ಅಭಿವೃದ್ಧಿ ಹೊಂದಿರುವಂತಹ ಎಲ್ಲಾ ರಾಷ್ಟ್ರಗಳನ್ನ ನಾವು ಅಂತ ಕರಿತೀವಿ. ಅವೆಲ್ಲ ಸೇರಿಸಿ ಅವನ್ನ ನಾವು ಫಸ್ಟ್ ವರ್ಲ್ಡ್ ಕಂಟ್ರೀಸ್ ಅಂತ ಕರಿತಿದ್ವಿ. ಸೆಕೆಂಡ್ ವರ್ಲ್ಡ್ ಕಂಟ್ರೀಸ್ ಅಂತ ಇತ್ತು ಮುಂಚೆ, ಒಂದು ಈಗಿಲ್ಲ, ಅದು ಮುಂಚೆ ಇತ್ತು. ಸೆಕೆಂಡ್ ವರ್ಲ್ಡ್ ಕಂಟ್ರೀಸ್ ಆರ್ ದೋಸ್ ಕಂಟ್ರೀಸ್ ವಿಚ್ ವರ್ ಅಂಡರ್ ದ ರೂಲ್ ಆಫ್ ಕಮ್ಯುನಿಸಂ. ಕಮ್ಯುನಿಸ್ಟ್ ರಾಷ್ಟ್ರ, ಕಮ್ಯುನಿಸ್ಟ್ ಐಡಿಯಾಲಜಿ ಇದೆಯಲ್ಲ, ಕಮ್ಯುನಿಸ್ಟ್ ಒಂದು ತತ್ವ ಇದೆಯಲ್ಲ, ಅದನ್ನ ಪಾಲಿಸುವಂತಹ ರಾಷ್ಟ್ರಗಳು. ಟೇಕ್ ಫಾರ್ ಎಕ್ಸಾಂಪಲ್ USSR ಇತ್ತು ಮುಂಚೆ, ಯುನೈಟೆಡ್ ಸ್ಟೇಟ್ಸ್ ಆಫ್ ಸೋಷಿಯಲಿಸ್ಟಿಕ್ ರಿಪಬ್ಲಿಕ್ ಅಂತ. ಅದು ರಷ್ಯಾ ಏನಿತ್ತು ಈಗ, ಮುಂಚೆ ರಷ್ಯಾ ಎಲ್ಲಿ ಯಾವ್ದು ಒಂದು ಭಾಗ ಆಗಿತ್ತು ಅಂದ್ರೆ USSR ನ ಒಂದು ಭಾಗ ಆಗಿತ್ತು. ಅತ್ಯಂತ ದೊಡ್ಡ ಸಮೂಹ ರಾಷ್ಟ್ರಗಳ ಸಮೂಹ. ಚೈನಾ ಇರ್ಬೋದು, ಚೈನಾ ಇಸ್ ಎ ಕಮ್ಯುನಿಸ್ಟ್ ಸ್ಟೇಟ್. ಕ್ಯೂಬಾ, ಅಮೆರಿಕನ್ ಕಾಂಟಿನೆಂಟ್ ಅಲ್ಲಿ ಕ್ಯೂಬಾ, ದೇ ಆರ್ ಕನ್ಸಿಡರ್ಡ್ ಆಸ್ ಸೆಕೆಂಡ್ ವರ್ಲ್ಡ್ ಕಂಟ್ರೀಸ್. ದೇ ಆರ್ ಫಾಲೋಯಿಂಗ್ ವಾಟ್ ಐಡಿಯಾಲಜಿ? ದೇ ಆರ್ ಫಾಲೋಯಿಂಗ್ ದ ಐಡಿಯಾಲಜಿ ಆಫ್ ಕಮ್ಯುನಿಸಂ. ಕಮ್ಯುನಿಸ್ಟ್ ತತ್ವನ ಪಾಲನೆ ಮಾಡುವಂತಹ ರಾಷ್ಟ್ರಗಳನ್ನ ಸೆಕೆಂಡ್ ವರ್ಲ್ಡ್ ಕಂಟ್ರೀಸ್ ಅಂತ ಕರೀತಿದ್ವು. ಇವು ಎಲ್ಲಿ ಸಿಗ್ತಿದ್ವು ಅಂದ್ರೆ ಮೋಸ್ಟ್ ಆಫ್ ದ ವಾಟ್ ವಿ ಸೇ ಈಸ್ಟರ್ನ್ ಯುರೋಪ್, ಈಸ್ಟರ್ನ್ ಅಲ್ಲ, ಎಸ್ ಈಸ್ಟರ್ನ್ ಯುರೋಪ್ ಅಂಡ್ ಪಾರ್ಟ್ ಆಫ್ ಏಷ್ಯಾ, ಪೂರ್ವ ಏಷ್ಯಾ ಮತ್ತು ಪೂರ್ವ ಯುರೋಪ್ ಮತ್ತೆ ಪಶ್ಚಿಮ ಏಷ್ಯಾದಲ್ಲಿರುವ ರಾಷ್ಟ್ರಗಳಿಗೆ ಇದು ಸೆಕೆಂಡ್ ವರ್ಲ್ಡ್ ಕಂಟ್ರೀಸ್ ಅಂತ ಕರೀತೀವಿ. ಥರ್ಡ್ ವರ್ಲ್ಡ್ ಕಂಟ್ರೀಸ್ ಅಂದ್ರೆ ಮಿಕ್ಕಿದ ರಾಷ್ಟ್ರಗಳು ಯಾವುವು? ಭಾರತ ಮತ್ತೆ ನಿಮ್ ಫ್ರೆಂಡ್ ಹೇಳಿದ್ರಲ್ಲ ಆಫ್ರಿಕನ್ ನೇಷನ್ಸ್. ದೇ ಆರ್ ಡೆವಲಪಿಂಗ್ ನೇಷನ್ಸ್, ಬಟ್ ಅಂಡ್ ದೇ ನೀದರ್ ಬಿಲಾಂಗ್ ಟು ಕಮ್ಯುನಿಸ್ಟ್ ಗ್ರೂಪ್ ನಾರ್ ಬಿಲಾಂಗ್ ಟು ಕ್ಯಾಪಿಟಲಿಸ್ಟ್ ಗ್ರೂಪ್. ಅಂತ ಒಂದು ರಾಷ್ಟ್ರಗಳನ್ನ ನಾವು ಥರ್ಡ್ ವರ್ಲ್ಡ್ ಕಂಟ್ರೀಸ್ ಅಂತ ಕರಿತಿದ್ವಿ. ಥರ್ಡ್ ವರ್ಲ್ಡ್ಸ್ಗೆ ಕಂಟ್ರೀಸ್ ಇದಾವಲ್ಲ, ಅವುಗಳಿಗೆ ಅದರದ್ದೇ ಆದಂತಹ ಹಲವಾರು ಸಮಸ್ಯೆಗಳಿದಾವೆ, ಮತ್ತೆ ಅವು ಅತ್ಯಂತ ಪ್ರಮುಖವಾದಂತಹ ಒಂದು ಪಾತ್ರನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಹಿಸ್ಬೇಕು. ಯಾಕಂದ್ರೆ ಈ ಡೆವಲಪ್ಡ್ ಕಂಟ್ರೀಸ್ ಏನಿದೆ, ಫಸ್ಟ್ ವರ್ಲ್ಡ್ ಕಂಟ್ರೀಸ್, ಸೆಕೆಂಡ್ ವರ್ಲ್ಡ್ ಕಂಟ್ರೀಸ್, ಅವು ಈ ಥರ್ಡ್ ವರ್ಲ್ಡ್ ಕಂಟ್ರೀಸ್ ನ ಅಂತಾರಾಷ್ಟ್ರೀಯ ಕಾನೂನಿನ ಮೂಲಕ ಶೋಷಣೆಗೆ ದುಡದವ್ರನ್ನ ಶೋಷಣೆ ಮಾಡಿ ಅವರಿಗೆ ತಮ್ಮ ಹಿತಾಸಕ್ತಿಗಳನ್ನ ಕಾಪಾಡೋದಕ್ಕೆ ಬಹಳಷ್ಟು ಪ್ರಯತ್ನಗಳು ಮಾಡ್ತಿದ್ರು ಮುಂಚೆ, ಈಗಲೂ ನಡೀತಾ ಇದೆ. ಆದ್ರೆ ಸೆಕೆಂಡ್ ವರ್ಲ್ಡ್ ಕಂಟ್ರೀಸ್ ಇಲ್ಲ ಬಿಡಿ, ಯಾಕಂದ್ರೆ USSR ಇಲ್ಲ. ಆ ಎಲ್ಲ USSR ಛಿದ್ರವಾಗಿ ಸಣ್ಣ ಪುಟ್ಟ ರಾಷ್ಟ್ರಗಳಾಗ್ಬಿಟ್ಟಿದೆ. ನಾವು ಯು ಕ್ಯಾನ್ ಕನ್ಸಿಡರ್ ದೆಮ್ ಆಸ್ ಪಾರ್ಟ್ ಅಂಡ್ ಪಾರ್ಸಲ್ ಆಫ್ ಡೆವಲಪಿಂಗ್ ನೇಷನ್ಸ್. ಸೊ ಅದರಿಂದ ಥರ್ಡ್ ವರ್ಲ್ಡ್ ಕಂಟ್ರೀಸ್ ಅಂತ ಇವತ್ತು ಅದು ಪ್ರಸ್ತುತ ಅಲ್ಲ, ಆದ್ರೂ ನಿಮ್ಮ ಸಿಲೆಬಸ್ ಅಲ್ಲಿ ಇದೇ ಎಕ್ಸಾಕ್ಟ್ ವರ್ಡ್ ಯೂಸ್ ಮಾಡಿದ್ದಾರೆ. ಥರ್ಡ್ ವರ್ಲ್ಡ್ ಕನ್ಸರ್ನ್ಸ್ ಇನ್ ರೆಸ್ಪೆಕ್ಟ್ ಆಫ್ ಸೆಕ್ಯೂರಿಟಿ ಅಂಡ್ ಡೆವಲಪ್ಮೆಂಟ್. ಈ ಅಭಿವೃದ್ಧಿಶೀಲ ರಾಷ್ಟ್ರಗಳು, ಇನ್ನು ಅಭಿವೃದ್ಧಿ ಹೊಂದಿಲ್ಲದಿರೋ ರಾಷ್ಟ್ರಗಳು, ಹಿಂದುಳಿದ ರಾಷ್ಟ್ರಗಳು, ನಾವೆಲ್ಲಿ ಏಷ್ಯಾ ಮತ್ತು ಆಫ್ರಿಕಾದಲ್ಲಿ ಕಾಣ್ತೀವೋ ಇಂತಹ ರಾಷ್ಟ್ರಗಳ ರಕ್ಷಣೆ ಮತ್ತು ಅವುಗಳ ಅಭಿವೃದ್ಧಿ, ಇದಕ್ಕೆ ಸಂಬಂಧಪಟ್ಟಂತೆ ಈ ರಾಷ್ಟ್ರಗಳ ಹಿತಾಸಕ್ತಿ ಏನು, ಅವುಗಳ ಒಂದು ವಿಚಾರಗಳೇನು, ಯಾವ ರೀತಿ ಅವುಗಳು ತಮ್ಮ ರಕ್ಷಣೆಗಳನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಾಡಿಕೊಂಡು ತಮ್ಮನ್ನ ತಾವು ಅಭಿವೃದ್ಧಿಗೊಳಿಸಿಕೊಂಡು ಅವು ಕೂಡ ಅಭಿವೃದ್ಧಿಶೀಲ ರಾಷ್ಟ್ರಗಳಾಗಿ, ಅಭಿವೃದ್ಧಿ ಹೊಂದಿರೋ ರಾಷ್ಟ್ರಗಳಾಗಿ ಮಾರ್ಪಾಡಾಗೋದಕ್ಕೆ ಏನೇನು ಕ್ರಮಗಳನ್ನ ತಗೊಬೇಕು, ಅದಕ್ಕೆ ಪೂರಕವಾಗಿ ಅಂತಾರಾಷ್ಟ್ರೀಯ ಕಾನೂನುಗಳು ಏನೇನಿದಾವೆ ಅದ್ರ ಬಗ್ಗೆ ಕೂಡ ನಾವು ಈಗ ಈ ಮುಂದಿನ ತರಗತಿಗಳಲ್ಲಿ ತಿಳ್ಕೊಳ್ಳೋಕೆ ಪ್ರಯತ್ನ ಪಡ್ತೀವಿ. ಅದು ಕೂಡ ನೀವು ತಿಳ್ಕೊಬೇಕು. ದಟ್ ಇಸ್ ಒನ್ ಆಫ್ ಇಂಪಾರ್ಟೆಂಟ್ ಆಬ್ಜೆಕ್ಟಿವ್ಸ್ ಆಫ್ ದಿಸ್ ಕೋರ್ಸ್. ಇಂಟರ್ನ್ಯಾಷನಲ್ ಲಾನ ಪ್ರಮುಖವಾದಂತಹ ಒಂದು ಅಬ್ಜೆಕ್ಟಿವ್. ಮುಂದುವರಿತಾ, ದ ರೋಲ್ ಆಫ್ UN ಅಂದ್ರೆ ಯುನೈಟೆಡ್ ನೇಷನ್ಸ್. Role of United Nations and other international agencies in structuring solutions in the context of changing balance of power. ಈ ಅಂತಾರಾಷ್ಟ್ರೀಯ ಸಂಘ ಸಂಸ್ಥೆಗಳು ಕಾಣ್ತೀವಿ ನಾವು, ತುಂಬಾ ಸಂಘ ಸಂಸ್ಥೆಗಳಿದಾವೆ. ಟೇಕ್ ಫಾರ್ ಎಕ್ಸಾಂಪಲ್ UNO ಒಂದಾಯ್ತು, WTO ಕೇಳಿರ್ಬೋದು, ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್. ಅದೇ ರೀತಿ NATO ಅಂತಿದೆ, ನಾರ್ತ್ ಅಟ್ಲಾಂಟಿಕ್ ಟ್ರೀಟಿ ಆರ್ಗನೈಸೇಷನ್. ಯೂರೋ ಇದೆ, ಯುರೋಪಿಯನ್ ಕಮ್ಯುನಿಟಿ ಇದೆ. ಯುರೋಪಿಯನ್ ಕಮ್ಯುನಿಟಿ ಇವತ್ತೊಂದು ರಾಷ್ಟ್ರ ಆಗಿ ಮಾರ್ಪಾಟಾಗಿರ್ಬೋದು, ಬಟ್ ಇಂಟರ್ನ್ಯಾಷನಲ್ ಲೆವೆಲ್ ದೇ ಹ್ಯಾವ್ ಎ ಸಿಗ್ನಿಫಿಕೆಂಟ್ ರೋಲ್ ಟು ಪ್ಲೇ. ಅದೇ ರೀತಿ ರೀಜನಲ್ ಲೆವೆಲ್ ಅಲ್ಲಿ ಅಂದ್ರೆ ಪ್ರಾಂತೀಯ ಮಟ್ಟದಲ್ಲಿ ಏನಿದೆ, ಹಲವಾರು ಅಂತಾರಾಷ್ಟ್ರೀಯ ಸಂಘ ಸಂಸ್ಥೆಗಳನ್ನ ನಾವು ಹುಟ್ಟಾಕಿದೀವಿ. ರಾಷ್ಟ್ರಗಳು ನೇಷನ್ಸ್ ಹ್ಯಾವ್ ಆರ್ಗನೈಸ್ಡ್ ದೇ ಹ್ಯಾವ್ ಫಾರ್ಮ್ ಡಿಫರೆಂಟ್ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ಸ್ ಅಟ್ ರೀಜನಲ್ ಲೆವೆಲ್. ಸಾರ್ಕ್ ಇರ್ಬೋದು, ನೀವು ಕೇಳಿರ್ಬೇಕು, ಸಾರ್ಕ್ ಕೇಳಿರ್ತೀರಿ. ಅದೇ ರೀತಿ ಇನ್ನು ಹಲವಾರು ಸಂಘ ಸಂಸ್ಥೆಗಳನ್ನ ನಾವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಾಣ್ಬೋದು. ಆ ಅಂತಾರಾಷ್ಟ್ರೀಯ ಸಂಘ ಸಂಸ್ಥೆಗಳ
ಪಾತ್ರ ಏನು? ಯುನೈಟೆಡ್ ವಿಶ್ವಸಂಸ್ಥೆ ಇರ್ಬೋದು ಅಥವಾ ಬೇರೆ ಅಂತಾರಾಷ್ಟ್ರೀಯ ಸಂಘ ಸಂಸ್ಥೆಗಳಿರ್ಬೋದು, ಅವುಗಳ ಪಾತ್ರ ಏನು? ದ ರೋಲ್ ಆಫ್ ದೀಸ್ ಇಂಟರ್ನ್ಯಾಷನಲ್ ಏಜೆನ್ಸೀಸ್ ಇನ್ ಸ್ಟ್ರಕ್ಚರಿಂಗ್ ಸೊಲ್ಯೂಷನ್ ಇನ್ ದ ಕಾಂಟೆಕ್ಸ್ಟ್ ಆಫ್ ಚೇಂಜಿಂಗ್ ಬ್ಯಾಲೆನ್ಸ್ ಆಫ್ ಪವರ್. ಈ ಬ್ಯಾಲೆನ್ಸ್ ಆಫ್ ಪವರ್ ಅನ್ನೋದನ್ನ ಪೊಲಿಟಿಕಲ್ ಸೈನ್ಸ್ ಓದಿರೋರು ಗೊತ್ತಿರ್ತದೆ. ಯಾವುದೇ ಒಂದು ಪ್ರಪಂಚದಲ್ಲಿ ಶಾಂತಿ ನೆಲೆಸಿರ್ಬೇಕು ಅಂದ್ರೆ, ಮತ್ತೆ ನೆಮ್ಮದಿ ನೆಲೆಸಿರ್ಬೇಕು ಅಂದ್ರೆ, ಅಲ್ಲಿ ಪವರ್ ಬ್ಯಾಲೆನ್ಸ್ ಆಗಿರ್ಬೇಕು. ಯಾವುದೋ ಒಂದು ರಾಷ್ಟ್ರ ಅತ್ಯಂತ ಬಲಶಾಲಿಯಾಗಿದ್ದು ಬೇರೆ ರಾಷ್ಟ್ರಗಳೆಲ್ಲ ಬಲಹೀನವಾಗಿದ್ರೆ ಅಲ್ಟಿಮೇಟ್ಲಿ ಯು ಡೋಂಟ್ ಫೈಂಡ್ ಪೀಸ್. ಯಾಕೆಂದ್ರೆ ಯಾರು ಬಲಶಾಲಿ ಇರ್ತಾರಲ್ಲ ಅವರು ಬಲಹೀನ ವ್ಯಕ್ತಿಗಳ ಮೇಲೆ ತಮ್ಮ ದೌರ್ಜನ್ಯ ಎಸಗಿ ಅವ್ರನ್ನ ತಮ್ಮ ಒಂದು ಅಡಿಯಾಳ ಮಾಡ್ಕೊಂಡು ಅವ್ರನ್ನ ಶೋಷಣೆ ಮಾಡೋದು ಬಹಳ ಸಾಮಾನ್ಯ. ಈ ಬ್ಯಾಲೆನ್ಸ್ ಆಫ್ ಪವರ್ ನ ಹೆಂಗ್ ಮೇಂಟೈನ್ ಮಾಡ್ಬೇಕು? ಯಾರು ಕೀಳು ಯಾರು ಮೇಲಲ್ಲ, ಎಲ್ಲಾ ರಾಷ್ಟ್ರಗಳಿಗೂ ಸಮಾನ ಅವಕಾಶ, ಸಮಾನ ಗೌರವ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಿಗ್ಬೇಕು. ದೇ ಶುಡ್ ಬಿ ಈಕ್ವಲ್ ರೆಸ್ಪೆಕ್ಟ್ ಅಂಡ್ ಈಕ್ವಲ್ ಪ್ಲೇಸ್ ಫಾರ್ ಎವ್ರಿ ಕಂಟ್ರಿ, ಬಿಕಾಸ್ ಎವ್ರಿ ಸ್ಟೇಟ್ ಇಸ್ ಕನ್ಸಿಡರ್ಡ್ ಆಸ್ ಎ ಸಾವರಿನ್ ಕಂಟ್ರಿ. ಪ್ರತಿ ರಾಷ್ಟ್ರವನ್ನು ಸಾವರಿನ್ ರಾಷ್ಟ್ರ ಅಂತ ಪರಿಗಣಿಸೋದ್ರಿಂದ ಅವು ಆರ್ಥಿಕವಾಗಿ, ಮಿಲಿಟರಿಯಾಗಿ ಬಲಹೀನವಾಗಿದಾವ ಅಥವಾ ಬಲಶಾಲಿಯಾಗಿದಾವ, ಸಂಪತ್ನಲ್ಲಿ ಬಹಳ ಸಂಪತ್ ಭರಿತವಾಗಿರ್ತದ ಅಥವಾ ಬಡ ರಾಷ್ಟ್ರನು, ಈ ಆಧಾರದ ಮೇಲೆ ತಾರತಮ್ಯಗಳು ಆಗಬಾರ್ದು. ಆ ಒಂದು ಮತ್ತೆ ಬ್ಯಾಲೆನ್ಸ್ ಆಫ್ ಪವರ್ ನ ಮೇಂಟೈನ್ ಮಾಡಬೇಕು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ. ಇದನ್ನ ಈ ಬ್ಯಾಲೆನ್ಸ್ ಆಫ್ ಪವರ್ ನ ಮೇಂಟೈನ್ ಮಾಡೋ ಒಂದು ನಿಟ್ಟಿನಲ್ಲಿ ಈ ಅಂತಾರಾಷ್ಟ್ರೀಯ ಸಂಘ ಸಂಸ್ಥೆಗಳ ಪಾತ್ರ ಏನು ಅನ್ನೋದನ್ನ ಈ ಕೋರ್ಸ್ ನಲ್ಲಿ ನಾವು ತಿಳ್ಕೊಳ್ಳೋಕೆ ಪ್ರಯತ್ನ ಪಡ್ತೀವಿ. ದಿಸ್ ಆರ್ ದ ಮೋಸ್ಟ್ ಇಂಪಾರ್ಟೆಂಟ್ ಕೋರ್ಸ್ ಆಬ್ಜೆಕ್ಟಿವ್ಸ್. ಈ ಕೋರ್ಸ್ ನ ಯಾಕೆ ಪ್ರಿಸ್ಕ್ರೈಬ್ ಮಾಡಿದೀವಿ ಅಂದ್ರೆ ಈ ವಿಷಯಗಳನ್ನ ನೀವು ತಿಳ್ಕೊಬೇಕು, ಒಂದು ಕಾನೂನು ವಿದ್ಯಾರ್ಥಿ ತಿಳ್ಕೊಬೇಕು ಅಂತ ಉದ್ದೇಶದಿಂದ ಈ ಕೋರ್ಸ್ ನ ನಿಮ್ಗೆ ಇಂಟ್ರೊಡ್ಯೂಸ್ ಮಾಡಿದ್ರು. ದಿಸ್ ಇಸ್ ಫಸ್ಟ್ ಪಾರ್ಟ್. ನೆಕ್ಸ್ಟ್ ಬರೋದು ಲರ್ನಿಂಗ್ ಔಟ್ಕಮ್ಸ್ ಆರ್ ಕೋರ್ಸ್ ಔಟ್ಕಮ್. ಈ ಕೋರ್ಸ್ ನ ಓದ್ತೀರಿ ನೀವು, ಈಗ ಸೆಕೆಂಡ್ ಇಯರ್ ಇದ್ದೀರಾ, 4th ಸೆಮಿಸ್ಟರ್ ಮುಗಿತದೆ, ನಿಮ್ಗೆ ಅಕ್ಟೋಬರ್ ಅಲ್ಲೋ ಸೆಪ್ಟೆಂಬರ್ ಅಕ್ಟೋಬರ್ ಅಥವಾ ಡಿಸೆಂಬರ್ ಎಕ್ಸಾಮ್ ನಡೀತದೆ ಅನ್ಕೊಡಿ. ಸೊ ಯು ವಿಲ್ ಬಿ ರೈಟಿಂಗ್ ಎಕ್ಸಾಮ್ಸ್ ಆನ್ ಪಬ್ಲಿಕ್ ಇಂಟರ್ನ್ಯಾಷನಲ್ ಲಾ. ಅಂತಾರಾಷ್ಟ್ರೀಯ ಕಾನೂನು ಪಾಠ ಓದಿದ್ಮೇಲೆ ನಿಮ್ಗೆ ಏನೇನು ಗೊತ್ತಿರಬೇಕು? ವಾಟ್ ಆರ್ ದ ಥಿಂಗ್ಸ್ ವಿಚ್ ಯು ಶುಡ್ ನೋ ಒನ್ಸ್ ಯು ಹ್ಯಾವ್ ಸ್ಟಡಿಡ್ ಇಂಟರ್ನ್ಯಾಷನಲ್ ಓದಿರ್ತೀರಿ. ಆಮೇಲೆ ಯಾವ್ದೋ ಒಂದು ಪ್ರಶ್ನೆಗಳು ಕೇಳಿದ್ರೆ ಬೆ ಅಂತೀವಿ, ಗೊತ್ತಿಲ್ಲ ಅಂತೀವಿ. ಅದರಿಂದ ನಮಗೆ ಸ್ಪಷ್ಟತೆ ಎಲ್ಲೇ ಸಿಗ್ಬೇಕು ಅಂದ್ರೆ ಯಾವ್ಯಾವ ವಿಷಯಗಳ ಬಗ್ಗೆ ನಮ್ಗೆ ಗೊತ್ತಿರಬೇಕು. ಈ ಒಂದು ಕೋರ್ಸ್ ನ ಓದಿದ್ಮೇಲೆ ಒನ್ಸ್ ವಿ ಸ್ಟಡಿ ದಿಸ್ ಸಬ್ಜೆಕ್ಟ್ ಆರ್ ವಾಟ್ ವಿ ಸೇ ದ ಕೋರ್ಸ್, ಹಿಯರ್ ಆಫ್ಟರ್ವರ್ಡ್ಸ್ ವೆರೆವರ್ ಐ ಆಮ್ ಗೋಯಿಂಗ್ ಟು ಯೂಸ್ ದ ವರ್ಡ್ ಕೋರ್ಸ್ ಮೀನ್ಸ್ LLB ಕೋರ್ಸ್ ಅಲ್ಲ, ಕೋರ್ಸ್ ಮೀನ್ಸ್ ಸಬ್ಜೆಕ್ಟ್. ನಿಮ್ಗೆ ಪ್ರಿಸ್ಕ್ರೈಬ್ ಮಾಡಿರೋ ಸಬ್ಜೆಕ್ಟ್ ಇದೆಯಲ್ಲ ಕೋರ್ಸ್, ದಟ್ ಇಸ್ ಪಬ್ಲಿಕ್ ಇಂಟರ್ನ್ಯಾಷನಲ್ ಲಾ. ಈ ಕೋರ್ಸ್ ಅನ್ನು ನೀವು ಓದಿದ ಮೇಲೆ ನಿಮ್ಗೆ ಏನೇನು ಗೊತ್ತಿರುತ್ತೆ, ವಾಟ್ ಆರ್ ದ ಲರ್ನಿಂಗ್ ಔಟ್ಕಮ್ಸ್ ಆರ್ ದ ಕೋರ್ಸ್ ಔಟ್ಕಮ್ಸ್, ನೀವೇನೇನ್ ಮಾಡ್ಬೋದು ಈ ಕೋರ್ಸ್ ಓದಿದ ಮೇಲೆ ಅನ್ನೋದ್ರ ಬಗ್ಗೆ ನಮ್ಗೆ ಸ್ಪಷ್ಟತೆ ಇರಬೇಕು. ವಿ ಶುಡ್ ಹ್ಯಾವ್ ಕ್ಲಾರಿಟಿ ಆಸ್ ಟು ವಾಟ್ ಆರ್ ದ ಥಿಂಗ್ಸ್ ವಿಚ್ ವಿಲ್ ಬಿ ಲರ್ನಿಂಗ್ ಆನ್ ಸಕ್ಸಸ್ಫುಲ್ ಕಂಪ್ಲೀಷನ್ ಆಫ್ ದಿಸ್ ಕೋರ್ಸ್. ಈ ಕೋರ್ಸ್ ನ ಮುಗಿದ ಮೇಲೆ ನಮ್ಗೆ ಏನೇನ್ ಗೊತ್ತಿರಬೇಕು ಅನ್ನೋದು ನಾವು ಗಮನಿಸಬೇಕು. ಫಸ್ಟ್ ಒನ್, ಸೊ on successful completion of this course, students will be able to do following things. ಈ ಕೆಳಗೆ ಕೆಲಸಗಳನ್ನು ನೀವು ಮಾಡೋ ಒಂದು ಎಬಿಲಿಟಿ, ಸಾಮರ್ಥ್ಯ ಆ ಸ್ಟೂಡೆಂಟ್ಸ್ ಪಡ್ಕೊಂತಾರೆ ಯಾವಾಗ ಓದಿದ್ರೆ ಚೆನ್ನಾಗಿ. ಸುಮ್ಮನೆ ಎಕ್ಸಾಮ್ ಬರೆಯೋದಕ್ಕೋಸ್ಕರ ಮಕ್ಕಿ ಬರೆದು ಅಥವಾ ಕಾಪಿ ಓಡದ್ ಬರೆದ್ರೆ ಸಿಗಲ್ಲ. ನಿಜವಾಗೂ ಪ್ರಾಂಪ್ಟ್ ಆಗಿ ಓದಿ ತಿಳ್ಕೊಂಡ್ರೆ ಈ ಅಂಶಗಳೆಲ್ಲ ನಿಮ್ಗೆ ಈ ಸಾಮರ್ಥ್ಯ ನಿಮ್ಗೆ ಬರುತ್ತೆ. ದೀಸ್ ಆರ್ ದ ಎಬಿಲಿಟೀಸ್ ವಿಚ್ ಅ ಸ್ಟೂಡೆಂಟ್ ಇಸ್ ಗೋಯಿಂಗ್ ಟು ಅಕ್ವೈರ್ ಆನ್ ಸಕ್ಸಸ್ಫುಲ್ ಕಂಪ್ಲೀಷನ್ ಆಫ್ ದಿಸ್ ಕೋರ್ಸ್. ಏನೇನು ಎಬಿಲಿಟೀಸ್ ಬರುತ್ತೆ, ಏನೇನು ಸಾಮರ್ಥ್ಯಗಳನ್ನ ಬೆಳೆಸ್ಕೊಂತಾನೆ ಒಬ್ಬ ಸ್ಟೂಡೆಂಟ್ ಈ ಕೋರ್ಸ್ ಓದಿದ್ಮೇಲೆ ಅನ್ನೋದನ್ನ ತಿಳ್ಕೊಳ್ಳೋಣ. ಫಸ್ಟ್ ಒನ್, ಟು ಐಡೆಂಟಿಫೈ ದ ನೇಚರ್ ಆಫ್ ಇಂಟರ್ನ್ಯಾಷನಲ್, ಅಂತಾರಾಷ್ಟ್ರೀಯ ಕಾನೂನಿನ ಸ್ವಭಾವದ ಬಗ್ಗೆ ನಮಗೆ ಮಾಹಿತಿ ಸಿಗುತ್ತೆ, ನಮ್ಗೆ ಗೊತ್ತಿರುತ್ತೆ. ಒನ್ಸ್ ವಿ ಕಂಪ್ಲೀಟ್ ದಿಸ್ ಕೋರ್ಸ್ ನಮ್ಗೆ ಗೊತ್ತಾಗುತ್ತೆ ಏನು ಅಂದ್ರೆ ಅಂತಾರಾಷ್ಟ್ರೀಯ ಕಾನೂನಿನ ಸ್ವಭಾವ ಏನು. ಐಡೆಂಟಿಫೈ ನೇಚರ್ ಆಫ್ ಇಂಟರ್ನ್ಯಾಷನಲ್, ಅಂತಾರಾಷ್ಟ್ರೀಯ ಕಾನೂನಿನ ಸ್ವಭಾವನ ಗುರುತಿಸೋ ಒಂದು ಚೈತನ್ಯ ನಮ್ಗೆ ಬರುತ್ತೆ. ಎಬಿಲಿಟಿ ಟು ಐಡೆಂಟಿಫೈ ದ ನೇಚರ್ ಆಫ್ ಇಂಟರ್ನ್ಯಾಷನಲ್, ಅಂತಾರಾಷ್ಟ್ರೀಯ ಕಾನೂನಿನ ಸ್ವಭಾವ ಎಂತದ್ದು. ಯಾಕಂದ್ರೆ ಬೇರೆ ಬೇರೆ ಕಾನೂನುಗಳು ಓದ್ತಿದೀವಿ, ಬೇರೆ ಬೇರೆ ಕಾನೂನುಗಳು ತನ್ನದೇ ಆದಂತಹ ಬೇರೆ ಬೇರೆ ಸ್ವಭಾವಗಳಿದಾವೆ. ಅದೇ ರೀತಿ ಅಂತಾರಾಷ್ಟ್ರೀಯ ಕಾನೂನುಗಳ ಸ್ವಭಾವ ಏನು ಅಂಡ್ ಸ್ಟ್ರಕ್ಚರ್ ಆಫ್ ಇಂಟರ್ನ್ಯಾಷನಲ್ ಲೀಗಲ್ ಸಿಸ್ಟಮ್, ಇದ್ರ ಬಗ್ಗೆ ನಮ್ಗೆ ಅರಿವು ಇರುತ್ತೆ. ಸೊ ಐ ವಿಲ್ ಬಿ ಇನ್ ಅ ಪೊಸಿಷನ್ ಟು ಐಡೆಂಟಿಫೈ, ಗುರುತಿಸಬಹುದು ಏನ, ಸ್ಟ್ರಕ್ಚರ್ ಆಫ್ ಇಂಟರ್ನ್ಯಾಷನಲ್ ಲೀಗಲ್ ಸಿಸ್ಟಮ್, ಅಂತಾರಾಷ್ಟ್ರೀಯ ಕಾನೂನು ವ್ಯವಸ್ಥೆ ಇದೆಯಲ್ಲ ಅದರ ಒಂದು ಸ್ಟ್ರಕ್ಚರ್, ವಿನ್ಯಾಸ ಏನಿದೆ, ಯಾರ್ಯಾರಿದ್ದಾರೆ ಅಂತಾರಾಷ್ಟ್ರೀಯ ಕಾನೂನು ವ್ಯವಸ್ಥೆಯಲ್ಲಿ, ಯಾರನ್ನ ನಾವು ಕಾಣಬಹುದು. ಇವಾಗ ಭಾರತದ ಕಾನೂನು ವ್ಯವಸ್ಥೆ ಅಂದ್ರೆ ಏನ್ ಕಾಣುತ್ತೆ, ನಮಗ್ ಸಂವಿಧಾನ ಕಾಣಿಸುತ್ತೆ, ಸಂವಿಧಾನದ ಕೆಳಗಿರೋ 3 ಅಂಗಗಳು ಕಾಣಿಸುತ್ತೆ, ಮತ್ತೆ ಫೆಡರಲ್ ಸ್ಟ್ರಕ್ಚರ್, ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರಗಳು ಕಾಣಿಸುತ್ತೆ, ಎಲೆಕ್ಷನ್ ಕಮಿಷನ್ ಕಾಣಿಸುತ್ತೆ, ಮತ್ತೆ ಹಿಂಗೆ ಹಲವಾರು ಸಂಘ ಸಂಸ್ಥೆಗಳು ಕಾಣಿಸುತ್ತೆ. ಎಲ್ಲಾ ಸೇರಿಸಿ ಒಂದು ಕಾನೂನು ವ್ಯವಸ್ಥೆ ಬರುತ್ತೆ. ಇದು ಭಾರತಕ್ಕೆ ಸಂಬಂಧಪಟ್ಟಂತೆ. ಅದೇ ರೀತಿ ಈ ಅಂತಾರಾಷ್ಟ್ರೀಯ ಕಾನೂನು ಮೇಲೆ ನಮ್ಗೆ ಏನ್ ಗೊತ್ತಾಗುತ್ತೆ ಅಂದ್ರೆ ನಾವು ಐಡೆಂಟಿಫೈ ಗುರುತಿಸಬಹುದು ಏನ, ಅಂತಾರಾಷ್ಟ್ರೀಯ ಕಾನೂನು ವ್ಯವಸ್ಥೆ ಅಲ್ಲಿ ಯಾರ್ಯಾರಿದ್ದಾರೆ, ಅವರು ಏನೇನ್ ಕೆಲಸ ಮಾಡ್ತಾರೆ, ಅವರ ಪಾತ್ರಗಳೇನೇನು,
ಹೆಂಗೆ ನಾವು ಸಂವಿಧಾನ ಓದಿ ಮತ್ತೆ ನಮ್ಮ ಸಂವಿಧಾನ ಓದಿದ್ಮೇಲೆ ನಮ್ಮ ಭಾರತದ ಕಾನೂನು ವ್ಯವಸ್ಥೆ ಹೆಂಗ್ ಗೊತ್ತಾಗುತ್ತೋ ಹಂಗೆ ಅಂತಾರಾಷ್ಟ್ರೀಯ ಕಾನೂನು ಓದಿದ್ರೆ ಅಂತಾರಾಷ್ಟ್ರೀಯ ಕಾನೂನು ವ್ಯವಸ್ಥೆ ಏನು ಅನ್ನೋದು ಅದ್ರ ಬಗ್ಗೆ ಮಾಹಿತಿ ನಮ್ಗೆ ಸಿಗುತ್ತೆ. ಅಲ್ಲಿನ ವಿನ್ಯಾಸ ಅದರ ಒಂದು ಸ್ಟ್ರಕ್ಚರ್ ನಮ್ಗೆ ಗೊತ್ತಾಗುತ್ತೆ. ಅಷ್ಟೇ ಅಲ್ಲ, ದೇ ವಿಲ್ ಬಿ ಇನ್ ಎ ಪೊಸಿಷನ್ ಟು ಎಕ್ಸ್ಪ್ಲೈನ್ ದ ಬೇಸಿಕ್ ಎಲಿಮೆಂಟ್ಸ್ ಆಫ್ ಪಬ್ಲಿಕ್ ಇಂಟರ್ನ್ಯಾಷನಲ್. ಮೂಲಭೂತ ಅಂಶಗಳು, ಎಲಿಮೆಂಟ್ಸ್ ಅಂದ್ರೆ ಅಂಶಗಳು, ಮೂಲ ಅಂಶಗಳು ಏನೇನಿದೆಯೋ ಅಂತಾರಾಷ್ಟ್ರೀಯ ಕಾನೂನಲ್ಲಿ ಅವುಗಳ ಬಗ್ಗೆ ಅವುಗಳನ್ನ ವಿವರಿಸುವ ಒಂದು ಸಾಮರ್ಥ್ಯನ ನಮ್ಮ ಸ್ಟೂಡೆಂಟ್ಸ್ ಪಡ್ಕೊಂತಾರೆ ಯಾವಾಗ ಈ ಒಂದು ಕೋರ್ಸ್ ನ ಮುಗಿಸೋದ್ರಿಂದ. ಸೊ ದೇ ವಿಲ್ ಗೆಟ್ ಎಬಿಲಿಟಿ ಟು ಎಕ್ಸ್ಪ್ಲೈನ್ ದ ಬೇಸಿಕ್ ಎಲಿಮೆಂಟ್ಸ್ ಆಫ್ ಇಂಟರ್ನ್ಯಾಷನಲ್. ಕಾಣಿಸ್ತಿರ್ಬೋದು ನಿಮ್ಗೆ. ಸೊ ಬೇಸಿಕ್ ಎಲಿಮೆಂಟ್ಸ್ ಆಫ್ ಇಂಟರ್ನ್ಯಾಷನಲ್. ಸೊ ಆಮೇಲೆ ನೆಕ್ಸ್ಟ್ ಬರೋದು ಅಂಡರ್ಟೇಕ್ ದ ರಿಸರ್ಚ್. ಈ ಕೋರ್ಸ್ ಓದಿದ್ಮೇಲೆ ನೀವೇನ್ ನೋಡ್ಬೋದು, ಅದ್ರ ಮೇಲೆ ಮತ್ತೆ ನೀವು ರಿಸರ್ಚ್ ಮಾಡಿ ಯಾವುದು ಪ್ರೈಮರಿ ಅಥವಾ ಸೆಕೆಂಡರಿ ಮೆಟೀರಿಯಲ್ ಮೂಲಕ ರಿಸಾಲ್ವ್ ಪ್ರಾಕ್ಟಿಕಲ್ ಅಂಡ್ ಥಿಯರಿಟಿಕಲ್ ಪ್ರಾಬ್ಲಮ್ಸ್. ಥಿಯರಿಟಿಕಲ್ ಪ್ರಾಬ್ಲಮ್ಸ್ ಇರ್ಬೋದು ಅಥವಾ ನಿಜವಾಗ ನಮ್ಮ ನಿಜ ಜೀವನದಲ್ಲಿ ಎದುರಿಸ್ತಿದೀವಲ್ಲ ಆ ಪ್ರಾಬ್ಲಮ್ಗಳನ್ನ ಸೊಲ್ಯೂಷನ್ ಪಡ್ಕೊಳ್ಳೋದಕ್ಕೆ ನಮ್ಗೆ ಸಾಮರ್ಥ್ಯ ಬೆಳೀತದೆ. ಆನ್ ಕಂಪ್ಲೀಷನ್ ಆಫ್ ದಿಸ್ ಕೋರ್ಸ್ ಯು ವಿಲ್ ಬಿ ಇನ್ ಎ ಪೊಸಿಷನ್ ಟು ಡೂ ಲೀಗಲ್ ರಿಸರ್ಚ್. ಕಾನೂನು ಅಧ್ಯಯನ ಮಾಡ್ಬಿಟ್ಟು ಹಲವಾರು ಸಮಸ್ಯೆಗಳೇನು ಅಂತಾರಾಷ್ಟ್ರೀಯ ಕಾನೂನಿನಲ್ಲಿರುವಂತಹ ಸಮಸ್ಯೆಗಳಿಗೆ ಸೊಲ್ಯೂಷನ್ ನ ಹುಡುಕೋ ಒಂದು ಸಾಮರ್ಥ್ಯ ನಮಗೆ ಬೆಳೀತದೆ. ದಟ್ಸ್ ಅನ್ ಇಂಪಾರ್ಟೆಂಟ್ ability which a student is going to get on completion of this course. One nimsha. What is the time now? Do we have time? Which time is there in? Hello, time ತೋರಿಸ್ತಾ ಇಲ್ಲ ಇದು. It's okay. Yes. ನೋಡು ಆಮೇಲೆ ಕೋರ್ಸ್ ಔಟ್ಕಮ್ಸ್. ಅಕಸ್ಮಾತ್ ಮಧ್ಯ ಕಟ್ ಆಯ್ತು ಅಂದ್ರೆ, ಇಫ್ ಅಟ್ ಆಲ್ ಯು ಫೈಂಡ್ ದಟ್ ಇಟ್ ಇಸ್ ಡಿಸ್ಕನೆಕ್ಟೆಡ್ ಡ್ಯೂ ಟು ಎಕ್ಸ್ಪೈರಿ ಆಫ್ ಟೈಮ್, ವಿಲ್ ಸ್ಟಾಪ್ ದೇರ್ ಓನ್ಲಿ ಅಂಡ್ ವಿಲ್ ಕಂಟಿನ್ಯೂ ಫ್ರಮ್ ದ ನೆಕ್ಸ್ಟ್ ಪಾಯಿಂಟ್ ಆಫ್ಟರ್ವರ್ಡ್ಸ್. ಮತ್ತೆ ಅದ್ರ ಬಗ್ಗೆ ಇನ್ನೊಂದು ಲಿಂಕ್ ಕಳಿಸೋದಿಲ್ಲ. ವಿಲ್ ಬಿ ಕಂಟಿನ್ಯೂಯಿಂಗ್ ದ ಥಿಂಗ್ಸ್ ಇನ್ ದ ನೆಕ್ಸ್ಟ್ ಕ್ಲಾಸ್. ಲೆಟ್ ಅಸ್ ಯೂಸ್ ದ ಫುಲ್ ಟೈಮ್ ವಾಟ್ ಎವರ್ ಇಸ್ 40 ಮಿನಿಟ್ಸ್ ಏನಿದೆ ಅಷ್ಟನ್ನು ಉಪಯೋಗಿಸ್ಕೊಂಡು ಎಲ್ಲಿ ಕಟ್ ಆಗುತ್ತೋ ಅಲ್ಲಿ ನಿಲ್ಸೋಣ, ಅಲ್ಲಿಂದ ಮುಂದುವರ್ಸೋಣ. ದಯವಿಟ್ಟು ಜ್ಞಾಪಕ ಇಟ್ಕೊಬೇಕು ನೀವು, ಎಲ್ಲಿ ಕಟ್ ಆಯ್ತು, ಎಲ್ಲಿ ನಿಲ್ಸಿದ್ವಿ ನಾವು ಲಾಸ್ಟ್ ಕ್ಲಾಸ್ ಅನ್ನೋದನ್ನ ನೀವು ಜ್ಞಾಪಕ ಇಟ್ಕೊಂಡ್ರೆ ಬಹಳ ಅನುಕೂಲ. ಓಕೆ, ಸೊ ಕೋರ್ಸ್ ಔಟ್ಕಮ್ ಅಲ್ಲಿ ಫಸ್ಟ್ ಒನ್ ಆಯ್ತು. ನೆಕ್ಸ್ಟ್ ಕಮ್ಸ್ ಎರಡನೇದು ಅಪ್ಲೈ ಇಂಟರ್ನ್ಯಾಷನಲ್ ಇನ್ ಪ್ರಾಕ್ಟಿಕಲ್ ಕಾಂಟೆಕ್ಸ್ಟ್. ಅಂತಾರಾಷ್ಟ್ರೀಯ ಕಾನೂನನ್ನ ನಾವೇನು ನಮ್ಮ ಮುಂದೆ ಬರುವಂತಹ ಕಾನೂನು ಸಮಸ್ಯೆಗಳನ್ನ ಸಾಲ್ವ್ ಮಾಡೋದಕ್ಕೆ ಅಂತಾರಾಷ್ಟ್ರೀಯ ಕಾನೂನನ್ನ ಬಳಸೋ ಒಂದು ಸಾಮರ್ಥ್ಯ ನಮ್ಗೆ ಬರ್ಬೇಕು. ಇವಾಗ ಒಂದು ಎಕ್ಸಾಂಪಲ್ ನಾನು ನಿಮ್ಗೆ ಕೊಡ್ತೀನಪ್ಪ. ಚೈನಾದು ಅಕಸ್ಮಾತ್ ಅಸ್ಯೂಮ್ ಹಂಗಾಗಿಲ್ಲ ಅಂದ್ಕೊಳ್ಳಿ, ಅಸ್ಯೂಮ್ ದಟ್ ಇವತ್ತೇನು ವೈರಸ್, ಕೊರೋನಾ ವೈರಸ್ ಬಗ್ಗೆ ಎಷ್ಟೊಂದು ದೊಡ್ಡ ಗಲಾಟೆ ನಡೀತದೆ, ಎಷ್ಟೊಂದು ಜನ ನಾವೆಲ್ಲ ಸಾಯ್ತಾ ಇದೀವಿ. ಅಸ್ಯೂಮ್ ನಾಳೆ ಪ್ರೂವ್ ಆಯ್ತು ಅಂದ್ಕೊಳ್ರಿ, ಏನು ಆಗತ್ತೆ ಅಂತ ಹೇಳಿಲ್ಲ ಅಥವಾ ಆಗಿದೆ ಅಂತ ಹೇಳಿದಿಲ್ಲ, ಅಸ್ಯೂಮ್ ಮಾಡ್ಕೊಳ್ಳಿ ಚೈನಾದಲ್ಲಿ ಬೇಕು ಅಂತ ಈ ವೈರಸ್ ನ ಬಿಟ್ರು ಅಂತ ಅನುಮಾನಗಳು ತುಂಬಾ ಇದೆ ತುಂಬಾ ರಾಷ್ಟ್ರಗಳಿಗೆ ಇವತ್ತು ಅನುಮಾನ ಇದೆ. ಏನಂದ್ರೆ ಈ ವೈರಸ್ ಎಲ್ಲಿಂದ ಬಂತು, ಆಲ್ ಆಫ್ ಎ ಸಡನ್ ಬೇಕು ಅಂತ ಚೈನಾ ಅವ್ರ ಏನಾರ ಈ ವೈರಸ್ ನ ಬಿಟ್ರ? ಯಾಕಂದ್ರೆ ಯು ಜಸ್ಟ್ ಸಿ ಹೂ ಆರ್ ದ ಮೋಸ್ಟ್ ಅಫೆಕ್ಟೆಡ್ ಕಂಟ್ರೀಸ್ ಆಫ್ ಕೊರೋನಾ ವೈರಸ್. ಈ ಕೊರೋನಾ ವೈರಸ್ ಇಂದ ಅತ್ಯಂತ ಹೆಚ್ಚು ನಷ್ಟಕ್ಕೊಳಗಾಗಿರುವಂತ 2 ರಾಷ್ಟ್ರಗಳು ಯಾವುವು ಅಂದ್ರೆ, ಒಂದು ಗೊತ್ತಾ ಯಾವ ಎರಡು? which are the two important nations which are most affected by corona? ಗೊತ್ತಾ? ಯಾರು ಹೇಳ್ತಾರ ಆನ್ಸರ್ ಇದಕ್ಕೆ? which country is most affected by this? ಹೇಳಿ. ಅಮೆರಿಕ ಅಂಡ್ ಇಂಡಿಯಾ ಸರ್. ಅಮೆರಿಕ ಮತ್ತೆ ಇಂಡಿಯಾ. ಅಮೆರಿಕ ಮತ್ತು ಇಂಡಿಯಾ ಎರಡು ಒಂದು ಕಾಮನ್ ಏನಂದ್ರೆ, ಎರಡೂ ರಾಷ್ಟ್ರಗಳಿಗೆ ಚೈನಾ ಕಂಡ್ರೆ ಆಗೋದಿಲ್ಲ. both India as well as China, they treat China as is political, ರಾಜಕೀಯ ವೈರಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ. ಸೊ ಅಕಸ್ಮಾತ್ ಮುಂದೆ ಗೊತ್ತಾಯ್ತು ಅಂದ್ಕೊಳ್ಳಿ, ಇವ್ರಿಬ್ರು ಈ ರಾಷ್ಟ್ರಗಳ ಹಾಳು ಮಾಡೋದಕ್ಕೋಸ್ಕರನೇ ಈ ವೈರಸ್ ಬಿಡ್ತು ಚೈನಾ ಅಂದ್ರೆ, ಇವಾಗ ಸೊಲ್ಯೂಷನ್ ಅಲ್ಲಿ ನೀವು ಸುಪ್ರೀಂ ಕೋರ್ಟ್ ರೆಡ್ ಪಿಟಿಷನ್ ಫೈಲ್ ಮಾಡಕ್ಕಾಗತ್ತಾ? Can you file a writ petition in Supreme Court, ask for Supreme Court to pass an order against China? ಚೈನಾ ವಿರುದ್ಧ ಆದೇಶ ಮಾಡ್ರಿ ಅಂತ ಸುಪ್ರೀಂ ಕೋರ್ಟ್ ಹೋಗಕ್ಕಾಗತ್ತಾ ನಾವು? ಆಗತ್ತೇನ್ರಿ? ಆಗತ್ತಾ ಇಲ್ವಾ? No sir. It cannot be. ಯಾಕೆಂದ್ರೆ ಸುಪ್ರೀಂ ಕೋರ್ಟ್ ಜೂರಿಸ್ಡಿಕ್ಷನ್ ಇರಲ್ಲ ಚೈನಾ ಮೇಲೆ. ಸೊ ಚೈನಾ ಮೇಲೆ ಏನ್ ಆಕ್ಷನ್ ತಗೊಬೇಕು ಅಂದ್ರೆ, ಯು ಡೋಂಟ್ ಫೈಂಡ್ ಲಾ, ಅದು ರಾಷ್ಟ್ರ ಕಾನೂನುಗಳಲ್ಲಿ ನಮ್ಗೆ ಸಿಗೋದಿಲ್ಲ. ಸೊ ಈ ಸಮಸ್ಯೆ ಬಂದಾಗ ಪರಿಹಾರ ಎಲ್ಲಿ ಹುಡುಕೋದು? ಸೊ ದಿಸ್ ಇಸ್ ಎ ಪ್ರಾಬ್ಲಮ್. ವಿ ಹ್ಯಾವ್ ಟು ಅಪ್ರೋಚ್ ಸಮ್ ಇಂಟರ್ನ್ಯಾಷನಲ್ ಫೋರಮ್. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ನಮ್ಮ ವ್ಯಾಜ್ಯಗಳನ್ನ ಬಗೆಹರಿಸೋದಕ್ಕೆ ಏನ್ ವ್ಯವಸ್ಥೆ ಇದೆ,
ಎಲ್ಲಿ ಯಾರನ್ನ ಅಪ್ರೋಚ್ ಮಾಡ್ಬೇಕು, ಹೆಂಗ್ ಹೋಗ್ಬೇಕು, ಇವೆಲ್ಲ ತಿಳ್ಕೊಬೇಕು. ಸೊ ಈ ಇಂಟರ್ನ್ಯಾಷನಲ್ ಲಾ ಓದಿದ್ಮೇಲೆ ಈ ವಿಷಯಗಳ ಬಗ್ಗೆ ನಮ್ಗೆ ಅರಿವು ಇರುತ್ತೆ. ಸೊ ವಿಲ್ ಬಿ ಇನ್ ಎ ಪೊಸಿಷನ್ ಟು ಐಡೆಂಟಿಫೈ ಆಸ್ ಟು ವೇರ್ ವಿ ಕ್ಯಾನ್ ಗೋ ಅಂಡ್ ಸಾಲ್ವ್ ಪ್ರಾಬ್ಲಮ್ಸ್ ಗೆಟ್ ಪ್ರಾಬ್ಲಮ್ ಸಾಲ್ವ್ ಫಾರ್ ದೀಸ್ disputes or this whatever the wrongful acts which are committed at the international level. So apply international ಅಂತಾರಾಷ್ಟ್ರೀಯ ಕಾನೂನು ಬಳಸ್ಕೊಂಡು ಏನ್ ಮಾಡ್ಬೇಕು, ಪ್ರಾಕ್ಟಿಕಲ್ ಇನ್ ದ ಪ್ರಾಕ್ಟಿಕಲ್ ಕಂಟೆಸ್ಟ್ ಅಂದ್ರೆ ನಮ್ಮ ನಿಜ ಸಂದರ್ಭಗಳಿದಾವಲ್ಲ, ನಮ್ಮ ಸುತ್ತಮುತ್ತ ಇರ್ತಾವಲ್ಲ ನಡೆಯೋ ಘಟನೆಗಳಿಗೆ ಯಾವ್ಯಾವ ಕಾನೂನನ್ನ ಅನ್ವಯಿಸಬೇಕು, ಅದ್ರ ಮೂಲಕ ಯಾವ್ಯಾವ ಪರಿಹಾರಗಳನ್ನ ಪಡ್ಕೊಬೇಕು ಅನ್ನೋದ್ರ ಬಗ್ಗೆ ನಮ್ಗೆ ಮಾಹಿತಿ ಗೊತ್ತಾಗಬೇಕು. ಅಂಡ್ ಇನ್ಕ್ಲೂಡಿಂಗ್ ದ ಲಾ ಸರೌಂಡಿಂಗ್ ದ ಯೂಸ್ ಆಫ್ ಫೋರ್ಸ್ ಅಂಡ್ ಹ್ಯೂಮನ್ ರೈಟ್ಸ್. ಮಾನವ ಹಕ್ಕುಗಳಿರ್ಬೋದು ಅಥವಾ ಯೂಸ್ ಆಫ್ ಫೋರ್ಸ್ ಅಂದ್ರೆ ಬಲ ಪ್ರಯೋಗ. ಯಾವುದೋ ಒಂದು ರಾಷ್ಟ್ರ ಲೆಟ್ ಅಸ್ ಟೇಕ್ ಎನ್ ಎಕ್ಸಾಂಪಲ್, ವಿ ಸ್ಟಡಿಡ್ ಇರಾಕ್ ಏನ್ ಮಾಡ್ತು, ಕುವೈಟ್ ನ ಅಟ್ಯಾಕ್ ಮಾಡ್ತು. ಏನಕ್ಕೋಸ್ಕರ? ಸದ್ದಾಮ್ ಹುಸೇನ್ ಅವಂದೇ ಆದ ಕಾರಣಗಳಿತ್ತು. ಅವನು ಮಾಡಿದ ಸರಿನಾ ತಪ್ಪಾ ಅನ್ನೋದು ಪ್ರಶ್ನೆ. ಎಲ್ಲರೂ ಅಂದ್ರು ಇಂಟರ್ನ್ಯಾಷನಲ್ ಕಮ್ಯುನಿಟಿ ಫೆಲ್ಟ್ ದಟ್ ವಾಟ್ ಎವರ್ ಸದ್ದಾಮ್ ಹುಸೇನ್ ಹ್ಯಾಸ್ ಡನ್ ಈಸ್ ರಾಂಗ್. ಗೊತ್ತೇನ್ರಿ ಸದ್ದಾಮ್ ಹುಸೇನ್ ಯಾರು ಅಂತ ಎಲ್ಲರಿಗೂ? ಐ ಹೋಪ್ ಯು ನೋ ಅಬೌಟ್ ಸದ್ದಾಮ್ ಹುಸೇನ್. ಮಾತಾಡ್ರಿ, ನಿದ್ದೆ ಮಾಡ್ತಿದ್ದೀರಾ? ಆರ್ ಯು ಪೀಪಲ್ ಹಿಯರ್? ಗೊತ್ತಿಲ್ವಾ ಸದ್ದಾಮ್ ಹುಸೇನ್ ಯಾರು ಅಂತ? ಟೆರರಿಸ್ಟ್ ಸರ್. ಟೆರರಿಸ್ಟ್ ಅಲ್ರಿ, ನೋಡ್ರಿ ಅಲ್ಲ, ಹಿ ಇಸ್ ನಾಟ್ ಎ ಟೆರರಿಸ್ಟ್. ಅವನು ಇರಾಕ್ ನ ಪ್ರೆಸಿಡೆಂಟ್ ಆಗಿದ್ದ ಮುಂಚೆ. ಹಲೋ, ಆಮ್ ಐ ಆಡಿಬಲ್? ಹಾ ಸರ್. ಅವ ಇರಾಕ್ ನ ಒಬ್ಬ ರಾಷ್ಟ್ರಾಧ್ಯಕ್ಷನಾಗಿದ್ದ. ಅವನು ಸರ್ವಾಧಿಕಾರಿ. ಅವನೇನ್ ಮಾಡ್ದ, ಕುವೈಟ್ ನ ಅಟ್ಯಾಕ್ ಮಾಡ್ದ. ಇವಾಗ ಕುವೈಟ್ ನ ಅಟ್ಯಾಕ್ ಮಾಡಿದ್ ಸರಿನಾ ತಪ್ಪಾ? ತಪ್ಪಂದ್ಮೇಲೆ ಏನ್ ಮಾಡ್ಬೇಕು? ಇರಾಕ್ ನ ಬುದ್ಧಿ ಕಲಿಸ್ಬೇಕು. ಹೆಂಗ್ ಕಲಿಸ್ಬೇಕು? ಫೋರ್ಸ್ ಯೂಸ್ ಮಾಡ್ಬೇಕು, ಬಲ ಪ್ರಯೋಗಿಸ್ಬೇಕು. ಹೆಂಗ್ ಬಲ ಪ್ರಯೋಗಿಸ್ಬೇಕು? ಇದ್ರ ಬಗ್ಗೆ ಎಲ್ಲ ನಿಯಮಗಳು ಗೊತ್ತಿರ್ಬೇಕು ನಮ್ಗೆ. ಮತ್ತೆ ಹ್ಯೂಮನ್ ರೈಟ್ಸ್ ವಯೋಲೇಷನ್ ಯಾವ್ದೋ ಒಂದು ರಾಷ್ಟ್ರದಲ್ಲಿ, ಇವಾಗ ಟೇಕ್ ಫಾರ್ ಎಕ್ಸಾಂಪಲ್ ಬರ್ಮಾದಲ್ಲಿ ಸಮಸ್ಯೆ ಎದುರಿಸ್ತಾ ಇದಾರೆ. ಈಗ ಶ್ರೀಲಂಕಾದಲ್ಲಿ ತಮಿಳಿಯರ ಸಮಸ್ಯೆ ಇದೆ ಅಂತಿದ್ರು. ಮತ್ತೆ ಕಾಶ್ಮೀರದ ಸಮಸ್ಯೆ ಬಹಳಷ್ಟಿದೆ. ಹೀಗೆ ಹ್ಯೂಮನ್ ರೈಟ್ಸ್ ವಯೋಲೇಷನ್. ಅಫ್ಘಾನಿಸ್ತಾನದಲ್ಲಿ ಹ್ಯೂಮನ್ ರೈಟ್ಸ್, ಮಾನವ ಹಕ್ಕುಗಳ ಉಲ್ಲಂಘನೆ ಆಗ್ತಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಈ ಸಮಸ್ಯೆಗಳಿಗೆ ಪರಿಹಾರಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನಾರ ಸಿಗುತ್ತಾ ಇಲ್ವಾ, ಅದ್ರ ಬಗ್ಗೆ ನಮ್ಗೆ ನಾಲೆಜ್ ಬರ್ಬೇಕು. ಏನ್ ಮಾಡ್ಬೇಕು ಅನ್ನೋದು ನಮ್ಗೆ ಗೊತ್ತಾಗ್ಬೇಕು. ಯಾವಾಗ? ಈ ಕೋರ್ಸ್ ನ ನೀವು ಓದಿದ್ದಾದ್ಮೇಲೆ. ಗೊತ್ತಲ್ಲ. ಮುಂದುವರಿತಾ, ಕನ್ಸ್ಟ್ರಕ್ಟ್ ಲೀಗಲ್ ಆರ್ಗ್ಯುಮೆಂಟ್ ಅಂಡ್ ಅನಲೈಸ್ ಅಂಡ್ ಕಮ್ಯುನಿಕೇಟ್ ಇಶ್ಯೂಸ್ ಆಫ್ ಇಂಟರ್ನ್ಯಾಷನಲ್ ಲಾ ಬೋತ್ ಓರಲಿ ಅಂಡ್ ಇನ್ ರೈಟಿಂಗ್. ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಏನಾರ ವ್ಯಾಜ್ಯಗಳು ಬಂತು ಅಂದ್ರೆ ನೀವೇನ್ ಮಾಡ್ಬೋದು, ಯು ಶುಡ್ ಬಿ ಇನ್ ಎ ಪೊಸಿಷನ್ ಟು ಕನ್ಸ್ಟ್ರಕ್ಟ್ ಲೀಗಲ್ ಆರ್ಗ್ಯುಮೆಂಟ್. ಕಾನೂನಾತ್ಮಕವಾಗಿ ನೀವು ಆರ್ಗ್ಯುಮೆಂಟ್ಸ್ ನ ಬಿಲ್ಡ್ ಮಾಡ್ಬೇಕು. ಅರ್ಥ ಆಗ್ತಿದೆಯಲ್ಲ? ಕಾಣಿಸ್ತಾ ಇದೆಯಾ ಸ್ಕ್ರೀನ್? ಇಲ್ವಾ? ಕೆನ್ ಯು ಸಿ ದ ಸ್ಕ್ರೀನ್? Yes, sir. ಕಾಣಿಸ್ತಿದಿಲ್ಲ. ಸೊ ಕನ್ಸ್ಟ್ರಕ್ಟ್ ಲೀಗಲ್ ಆರ್ಗ್ಯುಮೆಂಟ್ ಮಾಡೋ ಒಂದು ಚೈತನ್ಯ ಬೆಳೆಸ್ಕೊಬೇಕು. ಬಿಲ್ಡ್ ಮಾಡ್ಬೇಕು ಆರ್ಗ್ಯುಮೆಂಟ್ ನ. ಅಂಡ್ ಕಮ್ಯುನಿಕೇಟ್ ಇಶ್ಯೂಸ್ ಆಫ್ ಇಂಟರ್ನ್ಯಾಷನಲ್ ಲಾ. ಅಂತಾರಾಷ್ಟ್ರೀಯ ಕಾನೂನು ಸಂಬಂಧಪಟ್ಟಂತೆ ಇರುವಂತಹ ವ್ಯಾಜ್ಯಗಳಿರ್ಬೋದು, ಅದಕ್ಕೆ ಸಂಬಂಧಿಸಿದ ವಿಷಯಗಳಿದೆಯಲ್ಲ, ಅವುಗಳನ್ನ ಬೋತ್ ಓರಲಿ ಅಂಡ್ ರೈಟಿಂಗ್, ಬರವಣಿಗೆ ಮೂಲಕ ಮತ್ತೆ ಮೌಖಿಕವಾಗಿ ನೀವು ಆರ್ಗ್ಯುಮೆಂಟ್ ಮಾಡಿ, ವಾದ ವಿವಾದಗಳನ್ನ ಮಾಡಿ, ತಮ್ಮಗನಿಸಿಕೆಗಳನ್ನ ಇನ್ನೊಬ್ಬರಿಗೆ ಮುಟ್ಟೋ ರೀತಿ ಮಾಡೋಕ್ ಚೈತನ್ಯ ಇರಬೇಕು. That is the ability which you get on completion of this course. ಈ ಕೋರ್ಸ್ ಓದಿದ್ಮೇಲೆ ನಿಮ್ಗೆ ಈ ಚೈತನ್ಯ ಬರಬೇಕು. ಯು ಶುಡ್ ಗೆಟ್ ಎ ಎಬಿಲಿಟಿ ಟು ಡೂ ದಿಸ್. ಅರ್ಥ ಆಗ್ತಿದೆಯಲ್ಲ? ಮುಂದುವರಿತಾ, ಕ್ರಿಯೇಟ್ ಅಂಡ್ ಡಿಫೆಂಡ್ ಎ ಪ್ರಿನ್ಸಿಪಲ್ ಅಂಡ್ ಎಥಿಕಲ್ ಆರ್ಗ್ಯುಮೆಂಟ್. ಯಾವುದೋ ಒಂದು ಇವಾಗ ಸಮಸ್ಯೆ ಬಂತು. ಏನು ಸಮಸ್ಯೆ ಏನು ಅಂದ್ರೆ ರೋಹಿಂಗ್ಯಾ ಸಮಸ್ಯೆಗಳು ನಾವು ಇವಾಗ ಬರ್ಮಾ ಅಲ್ಲಿ ಎದುರಿಸ್ತಾ ಇದೀವಿ. ಬರ್ಮಾದಲ್ಲಿ ಮಿಲಿಟರಿ ಆಡಳಿತ ಏರಿದ್ದಾರೆ, ಅಲ್ಲಿನ ಜನನ ಕೊಲ್ತಾ ಇದ್ದಾರೆ. ಈ ಮಿಲಿಟರಿ ಅವರು ತನ್ನ ಆಡಳಿತನ ಕೈ ತಗೊಂಡ್ರು. ಅಲ್ಲಿನ ಜನ ಅವ್ರ ವಿರುದ್ಧ ಘೋಷಣೆ ಮಾಡ್ತಿದ್ದಾರೆ. ತುಂಬಾ ಜನನ ಮಿಲಿಟರಿ ಅವರು ಕೊಂದಿದ್ದಾರೆ. ಅದೇ ರೀತಿ ಶ್ರೀಲಂಕಾದಲ್ಲಿ ನೋಡಿದ್ವಿ, ಅಲ್ಲಿ ತಮಿಳಿಯರು ಮತ್ತೆ ಸಿಂಹಳೀಸ್ಗೂ ನಡುವೆ ಗಲಾಟೆಗಳು ನಡೀತಾ ಇದೆ. ಇವಾಗ ಸಮಸ್ಯೆ ಏನು ಅಂದ್ರೆ, ವಾಟ್ ವಿ ಆಸ್ ಎ ಸ್ಟೂಡೆಂಟ್ ಆಫ್ ಇಂಟರ್ನ್ಯಾಷನಲ್ ಆರ್ ದ ಪರ್ಸನ್ ಹೂ ಹ್ಯಾಸ್ ಸ್ಟಡಿಡ್ ಇಂಟರ್ನ್ಯಾಷನಲ್, ನನ್ನ ಎಬಿಲಿಟಿ ಏನಿರುತ್ತೆ ಅಂದ್ರೆ, ಕ್ರಿಯೇಟ್ ಅಂಡ್ ಡಿಫೆಂಡ್ ಎ ಪ್ರಿನ್ಸಿಪಲ್ ಅಂಡ್ ಎಥಿಕಲ್ ಆರ್ಗ್ಯುಮೆಂಟ್. ನೀವು ಸೃಷ್ಟಿ ಮಾಡ್ಬೇಕು ಎಂತದ್ದು, ಕ್ರಿಯೇಟ್ ಮಾಡೋದು ಮತ್ತೆ ಅದನ್ನ ಡಿಫೆಂಡ್ ಮಾಡೋದು. ಆರ್ಗ್ಯುಮೆಂಟ್, ಇದು ಇವ್ರು ಮಾಡಿ, ಮಿಲಿಟರಿ ಅವ್ರು ಮಾಡಿ ಸರಿನಪ್ಪ, ಅಥವಾ ಈ ಶ್ರೀಲಂಕನ್ ಗೌರ್ಮೆಂಟ್ ಮಾಡಿ ಸರಿನಪ್ಪ, ಅಥವಾ ಈ ಶ್ರೀಲಂಕಾ ಅವ್ರು ಮಾಡಿದ ತಪ್ಪು, ಅವ್ರ ಗೌರ್ಮೆಂಟ್ ಮಾಡಿದ ತಪ್ಪು. ಈ ತರ ಒಂದು ತತ್ವಗಳನ್ನ ನೀವು ಸೃಷ್ಟಿ ಮಾಡ್ಬೇಕು. ಮತ್ತೆ ಅದನ್ನ ಬೇರೆಯವರು ಅದನ್ನ ತಪ್ಪು, ನಿಮ್ಮ ತತ್ವಗಳ ವಿರುದ್ಧ ಏನಾರ ಮಾತಾಡ್ತಿದ್ರೆ, ನಿಮ್ಮ ತತ್ವಗಳನ್ನ ಸರಿ ಅಂತ ಪ್ರತಿಪಾದನೆ ಮಾಡುವಂತ ಒಂದು ಕೆಪಾಸಿಟಿ, ಒಂದು ಎಬಿಲಿಟಿನ ನೀವು ಬೆಳೆಸ್ಕೊಬೇಕು. ಎಥಿಕಲ್ ಆರ್ಗ್ಯುಮೆಂಟ್ಸ್. ತಾನೇನು ಒಪ್ತೀನೋ ಒಂದು ತತ್ವನ ಅದನ್ನ ಡಿಫೆಂಡ್ ಮಾಡ್ಕೊಳ್ಳೋ ಸಾಮರ್ಥ್ಯನ ನಮ್ಗೆ ಬರ್ಬೇಕು. ಚೈನಾ ವಿರುದ್ಧ ನಾವು ತಗೋ ಕ್ರಮಗಳು ಸರಿನಾ? ನಾವೇನ್ ಮಾಡಿದ್ವಿ? ವಿ
ಏನ್ ಮಾಡಿದ್ವಿ ನೀವು ಗೊತ್ತಾಯ್ತು, ಈ ಚೈನಾದ ಮನೆ ಅಟ್ಯಾಕ್ ಮಾಡಿದ್ರು ಭಾರತದ ಮೇಲೆ ಅಂತ ಏನ್ ಮಾಡಿದ್ವಿ, ಭಾರತ ಸರ್ಕಾರ ಚೈನಾದ ಎಲ್ಲಾ ಪ್ರಾಡಕ್ಟ್ ಗಳನ್ನ ಇಂಪೋರ್ಟ್ ಮಾಡೋದನ್ನ ಬ್ಯಾನ್ ಮಾಡ್ತು. ಈ ಬ್ಯಾನ್ ಮಾಡಿದ್ ಸರಿನಾ ತಪ್ಪ? ಕೆಲವರು ತಪ್ಪು ಅಂದ್ರು, ಕೆಲವರು ಸರಿ ಅಂದ್ರು. ಸರಿ ತಪ್ಪು ಅಂತ ಅನ್ಬೇಕಂದ್ರೆ ನಮ್ಗೆ ಕಾನೂನಿನ ಜ್ಞಾನ ಗೊತ್ತಿರ್ಬೇಕು. ಇಂಟರ್ನ್ಯಾಷನಲ್ ಲಾ ಪ್ರಕಾರ ಇದು ಸರಿ ಅಂದ್ರೆ ಅಂತಾರಾಷ್ಟ್ರೀಯ ಕಾನೂನಿನ ಪ್ರಕಾರ ಯಾಕೆ ಸರಿ, ಅಂತಾರಾಷ್ಟ್ರೀಯ ಕಾನೂನಿನ ಪ್ರಕಾರ ಈ ಚೈನಾದ ವಿರುದ್ಧ ನಾವು ತಗೊಂಡಿರೋ ಕ್ರಮ ಯಾಕೆ ತಪ್ಪು ಅಂತ ಒಂದು ಒಪ್ಪಿಗೆ, ಒಂದು ತತ್ವಕ್ಕೆ ನಾಮ್ ಬರ್ಬೇಕು. ಹೌದು ಮಾಡಿದ್ ಸರಿ ಅಂತ ಹೇಳ್ಬೇಕು ನೀವು, ಅಥವಾ ತಪ್ಪು ಅಂತ ಹೇಳ್ಬೇಕು. ತಪ್ಪು ಅಂತ ಹೇಳಿದ್ಮೇಲೆ ಅದು ತಪ್ಪಿಲ್ಲ ಸರಿ ಅಂದಾಗ ಯಾಕೆ ಅದು ತಪ್ಪು ಅಂತ ಆರ್ಗ್ಯುಮೆಂಟ್ ಮಾಡೋ ಚೈತನ್ಯ ನಾವು ಬೆಳೆಸ್ಕೊಬೇಕು. ದಿಸ್ ಇಸ್ ದ ಎಬಿಲಿಟಿ ವಿಚ್ ಎ ಸ್ಟೂಡೆಂಟ್ ಶುಡ್ ಗೆಟ್ ಆನ್ ಕಂಪ್ಲೀಷನ್ ಆಫ್ ದಿಸ್ ಕೋರ್ಸ್. ಮತ್ತೆ ಮೂಟ್ ಕೋರ್ಟ್ ಬರ್ತದೆ. ಮೂಟ್ ಕೋರ್ಟ್ ಇಂಥ ಸಮಸ್ಯೆಗಳನ್ನ ಕೊಟ್ಟಿರ್ತಾರೆ. ಆ ಮೂಟ್ ಕೋರ್ಟ್ ನಲ್ಲಿ ಆರ್ಗ್ಯುಮೆಂಟ್ ಬಿಲ್ಡ್ ಮಾಡಿ, ನೀನು ವಾದಿ ಪರವಾಗರ ಮಾಡಿ, ಪ್ರತಿವಾದಿ ಪರವಾಗಿ ಆಗ್ಲಿ ವಾದನ ಬಿಲ್ಡ್ ಮಾಡಿ, ಅದು ಕಾನೂನಿನ ಸೋರ್ಸ್ ಗಳನ್ನ ನೋಡ್ಕೊಂಡು ಈ ಕಾರಣಕ್ಕೋಸ್ಕರ ಈ ವಾದ ಸರಿ, ಈ ಕಾರಣಕ್ಕೋಸ್ಕರ ಈ ವಾದ ತಪ್ಪು ಅಂತ ಹೇಳೋ ಚೈತನ್ಯ ನಮ್ಮೆಲ್ಲರಿಗೂ ಬರ್ಬೇಕು. ದಟ್ ಈಸ್ ದ ಇಂಪಾರ್ಟೆಂಟ್ ಕೋರ್ಸ್ ಔಟ್ಕಮ್, ಲರ್ನಿಂಗ್ ಔಟ್ಕಮ್ ಆಫ್ ದಿ ಸಬ್ಜೆಕ್ಟ್. ಈ ಸಬ್ಜೆಕ್ಟ್ ಓದೋದ್ರಿಂದ ಈ ಎಬಿಲಿಟಿ ನಾವು ಪಡ್ಕೊಬೇಕು. ದೆನ್ analyze the impact of international law on diverse people and critique the operation of international law from the range of ethical perspectives. ನಾವು ತುಂಬಾ ಜನ ಅಲಿಗೇಷನ್ಸ್ ಮಾಡ್ತೀವಿ, ಮುಂದಕ್ಕೆ ಇನ್ನು ಗೊತ್ತಾಗುತ್ತೆ. ಈ ಅಂತಾರಾಷ್ಟ್ರೀಯ ಕಾನೂನುಗಳಿದಾವಲ್ಲ, ಅವೆಲ್ಲ ಅಭಿವೃದ್ಧಿ ಹೊಂದಿರೋ ರಾಷ್ಟ್ರಗಳ ಪರವಾಗೇ ಇದಾವೆ, ಮತ್ತೆ ಅಭಿವೃದ್ಧಿಶೀಲ ರಾಷ್ಟ್ರಗಳು ಮತ್ತೆ ಹಿಂದುಳಿದ ರಾಷ್ಟ್ರಗಳನ್ನ ಶೋಷಣೆ ಮಾಡೋದಕ್ಕೋಸ್ಕರ ಇದನ್ನ ಬಳಸ್ತಾ ಇದ್ದಾರೆ ಅಂತ ಆರ್ಗ್ಯುಮೆಂಟ್ಸ್ ಇದೆ. ಅದು ಎಷ್ಟರ ಮಟ್ಟಿಗೆ ಸರಿ, ಎಷ್ಟರ ಮಟ್ಟಿಗೆ ತಪ್ಪು, ಈ ಎಲ್ಲಾ ಅಂಶಗಳ ಬಗ್ಗೆ ನೀವು ನಿಮ್ಮ ವಾದಗಳನ್ನ ಮಂಡಿಸೋದಾಗ್ಲಿ ಅಥವಾ ನಿಮ್ಮದೇ ಆದಂತಹ ಒಂದು ಒಪಿನಿಯನ್, ಅನಿಸಿಕೆಗಳನ್ನ ಹೊಂದಿರೋ ಒಂದು ಸಾಮರ್ಥ್ಯನ ನೀವು ಬೆಳೆಸ್ಕೊಂತೀರಿ ಯಾವಾಗ ಈ ಒಂದು ಪಬ್ಲಿಕ್ ಇಂಟರ್ನ್ಯಾಷನಲ್ ಲಾ ಒಂದು ಸಬ್ಜೆಕ್ಟ್ ನ ಓದೋದ್ರಿಂದ. ಸೊ ದಿಸ್ ಆರ್ ದ ಇಂಪಾರ್ಟೆಂಟ್ ಕೋರ್ಸ್ ಔಟ್ಕಮ್ಸ್ ಆಫ್ ಫಾರ್ ದಿಸ್ ಈ ಒಂದು ಪಬ್ಲಿಕ್ ಇಂಟರ್ನ್ಯಾಷನಲ್ ಕೋರ್ಸ್. ಇದು ಓದೋದ ಮೇಲೆ ಇಷ್ಟು ಗೊತ್ತಿರ್ಬೇಕು. ನಾವೇನ್ ಸ್ಲೈಡ್ಸ್ ಅಲ್ಲಿ ನೋಡ್ತಿದೀವಲ್ಲ, ಇಷ್ಟು ಅಂಶಗಳನ್ನ ಕರಗತ ಮಾಡ್ಕೊಂಡಿರ್ಬೇಕು. ಈ ಸಾಮರ್ಥ್ಯನ ನಾವು ಬೆಳೆಸ್ಕೊಬೇಕು. ದಟ್ ಈಸ್ ದ outcomes which you will get on reading this or studying this subject. ಈ ಸಬ್ಜೆಕ್ಟ್ ಓದೋದ್ರಿಂದ ಇಷ್ಟು ಸಾಮರ್ಥ್ಯಗಳು ನೀವು ಪಡ್ಕೊಂತೀರಿ. ಸೊ ಇಷ್ಟು ಹೇಳಿ ಇವತ್ತಿನ ಕ್ಲಾಸ್ ನಾನು ಮುಗಿಸ್ತಾ ಇದ್ದೀನಿ. ಆಲ್ಮೋಸ್ಟ್ ಟೈಮ್ ಮುಗಿತಾ ಇದೆ. ಸೊ ವಿಲ್ ಬಿ ಕಂಟಿನ್ಯೂಯಿಂಗ್ ಟುಮಾರೋ ವಿತ್ ದ ಡಿಸ್ಕಷನ್ ಆಫ್ ದ ಸಿಲೆಬಸ್ ಇದೆಯಲ್ಲ, ಅದನ್ನು ಇನ್ನೂ ಡೀಟೇಲ್ ಆಗಿ ನಾಳೆ ಡಿಸ್ಕಸ್ ಮಾಡಿ ನಂತರದಲ್ಲಿ ಸ್ಪೆಸಿಫಿಕ್ ಟಾಪಿಕ್ಸ್ ನ ನಾವು ತಗೊಳ್ಳೋಣ ಕೈಗೆ. ಓಕೆ, ಸರಿನಾ? ಇಫ್ ಯು ಹ್ಯಾವ್ ಎನಿ ಕ್ವೆಶನ್ಸ್ ದೆನ್ ಯು ಕ್ಯಾನ್ ರಿಜಾಯಿನ್ ಟು ದ ಸೇಮ್ ಲಿಂಕ್. ಇಲ್ಲ ಅಂದ್ರೆ ಐ ವಿಲ್ ಸ್ಟಾಪ್. ಯಾವ್ದಾರ ಕ್ವಶನ್ಸ್ ಇದೆಯಾ? ಓಕೆ, ಆಲ್ಮೋಸ್ಟ್ ಇನ್ನೇನು ಎಂಡ್ ಆಗುತ್ತೆ. ಸೊ ವಿಲ್ ಸಿ ಯು ಪೀಪಲ್ ಇನ್ ದ ನೆಕ್ಸ್ಟ್ ಕ್ಲಾಸ್. ನೆಕ್ಸ್ಟ್ ಕ್ಲಾಸ್ ನಲ್ಲಿ ಸಿಲೆಬಸ್ ಓವರ್ ವ್ಯೂ ನ ನೋಡೋಣ. ಓಕೆ.